ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್. ಇವತ್ತಿನ ಕ್ಲಾಸಲ್ಲಿ ವಿಷನ್ ಮ್ಯಾಗಝಿನ್ನ ಸೆಪ್ಟೆಂಬರ್ ತಿಂಗಳ ಎಕನಾಮಿ ಟಾಪಿಕ್ ಅನ್ನು ನಾವು ಕಲಿಕ್ಕೆ ಹೋಗ್ತಾ ಇದ್ದೀವಿ. ಕರೆಂಟ್ ಅಫೇರ್ಸ್ನಲ್ಲಿ ಪ್ರಿಲಿಮ್ಸ್ ಯಾವ್ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ, ಯಾವ್ಯಾವ್ದು ಇಂಪಾರ್ಟೆಂಟ್ ಆಗಲ್ಲ ಅನ್ನೋದನ್ನ ನೀವು ಕಲ್ತ್ಕೊಳ್ಬೇಕು. ಅದನ್ನ ಕಲ್ತ್ಕೊಂಡಾಗ ತುಂಬಾ ಈಸಿಯಾಗಿ ನೀವು UPSC ಎಕ್ಸಾಮ್ ಅನ್ನ ಟ್ಯಾಕಲ್ ಮಾಡಬಹುದು. ಯಾಕಂದ್ರೆ ಪ್ರತಿ ತಿಂಗಳು 150 ಪುಟ ಇರುತ್ತೆ ಮ್ಯಾಗಝಿನ್. ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬಾರ್ದು ಅನ್ನುವಂತ ಒಂದು ಪ್ರಜ್ಞೆ ನಿಮ್ಮಲ್ಲಿ ಇದ್ದಾಗ ನಿಮ್ಮ ಟೈಮ್ ಸೇವ್ ಆಗುತ್ತೆ, ನಿಮ್ಮ ಎನರ್ಜಿ ಸೇವ್ ಆಗುತ್ತೆ. ಆ ಸಮಯ ಮತ್ತು ಎನರ್ಜಿನ ನೀವು ಮತ್ತೊಂದ್ ಕಡೆ ಹಾಕಿದ್ರೆ ಏನಾಗುತ್ತೆ, ನಿಮಗೆ ಒಳ್ಳೆ ರ್ಯಾಂಕ್ಗಳು ಸಿಗುತ್ತೆ. ಸರಿ, ಹಾಗಾದ್ರೆ ಬನ್ನಿ ಇವತ್ತಿನ ಕ್ಲಾಸಲ್ಲಿ ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಇದೆ, ಯಾವ್ದಿಲ್ಲ ಅಂತ ನೋಡ್ಕೊಳ್ಳೋಣ. ಟೋಟಲ್ ಎಕನಾಮಿಗೆ ಸುಮಾರು 32 ಪುಟ ಕಂಟೆಂಟ್ ಬಂದಿದೆ ಇಲ್ಲಿ. ಇದರಲ್ಲಿ ಮ್ಯಾಕ್ಸಿಮಮ್ ಒಂದು 5ರಿಂದ 6 ಪುಟ ಅಷ್ಟೇ ಇಂಪಾರ್ಟೆಂಟ್ ಇರೋದು. ಉಳಿದಿರೋದೆಲ್ಲ ಕಥೆ ಇದೆ, ಅದು ಮೇನ್ಸ್ ಅಲ್ಲಿ ನೀವು ಬರ್ಕೊಳ್ಬಹುದು. ಹಾಗಂತ ಅದನ್ನ ಓದ್ಬೇಕು. ಫಸ್ಟ್ ರೀಡಿಂಗ್ ತಪ್ಪಲ್ಲ, ಅದು ನಿಮ್ ಇಂಗ್ಲಿಷ್ ಕೂಡ ಇಂಪ್ರೂವ್ ಆಗುತ್ತೆ ನಿಮ್ದು. ಬಟ್ ಹಾಗಂತ ಪದೇ ಪದೇ ಅದನ್ನ ಓದೋ ಅಗತ್ಯ ಇಲ್ಲ. ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಓದ್ಕೊಳ್ಳಿ, ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅದನ್ನ ಬಿಟ್ಬಿಡಿ. ಸರಿನಾ? ಬನ್ನಿ ಹಾಗಾದ್ರೆ ಮೊದಲ ಟಾಪಿಕ್ ಏನಿದೆ ಅಂತ ನೋಡ್ಕೊಳ್ಳೋಣ. ರೀಜನಲ್ ಡಿಸ್ಪ್ಯಾರಿಟಿ ಇನ್ ಡೆವಲಪ್ಮೆಂಟ್. ನಮ್ಮ ದೇಶದಲ್ಲಿ ಏನಾಗಿದೆ, ರೀಜನಲ್ ಡಿಸ್ಪ್ಯಾರಿಟಿ ಇದೆ. ಏನ್ ಸರ್ ರೀಜನಲ್ ಡಿಸ್ಪ್ಯಾರಿಟಿ ಅಂತ ಅಂದ್ರೆ? ರೀಜನಲ್, ಪ್ರಾದೇಶಿಕ ತಾರತಮ್ಯ. ಒಂದು ಕಡೆ ಬೆಳವಣಿಗೆ ಆಗಿದೆ, ಮತ್ತೊಂದು ಕಡೆ ಬೆಳವಣಿಗೆ ಆಗಿಲ್ಲ. ಡಿಸ್ಪ್ಯಾರಿಟಿಗೆ ಇನ್ನೊಂದು ಸಮಾನಾರ್ಥಕವಾದ ನಂಗೆ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ, ಕಮೆಂಟ್ ಮಾಡಿ ನೀವೇ. ಓಕೆ, ಸೊ ಒಂದ್ ಕಡೆ ತುಂಬಾ ಬೆಳವಣಿಗೆ ಆಗುತ್ತೆ, ಮತ್ತೊಂದ್ ಕಡೆ ಬೆಳವಣಿಗೆ ಇಲ್ಲ. ಉದಾಹರಣೆ ನೀವೇ ತಗೊಳ್ಳಿ. ಬೆಂಗಳೂರಿನ ಅಕ್ಕಪಕ್ಕದ ಜಿಲ್ಲೆಗಳು ತುಂಬಾ ಬೆಳವಣಿಗೆ ಆಗಿರುತ್ತೆ. ಯಾಕೆ? ಬೆಂಗಳೂರು ತುಂಬಾ ಸಮೀಪ ಇರುತ್ತೆ. ಬೆಂಗಳೂರಿನಿಂದ ದೂರ ಬಂದ್ರೆ, ಈಗ ಉತ್ತರ ಕರ್ನಾಟಕದ ಕಡೆ ನೀವು ಬಂದಾಗ ಅಲ್ಲೆಲ್ಲ, ಈಗ ಉದಾಹರಣೆ ವಿಜಯಪುರ, ಬಾಗಲಕೋಟ, ಯಾದಗಿರಿ, ರಾಯಚೂರು ಇಂಥಲ್ಲೆಲ್ಲ ಬಂದಾಗ ಸ್ವಲ್ಪ ಬೆಳವಣಿಗೆ ಬೆಂಗಳೂರಿನಷ್ಟು ಇರೋದಿಲ್ಲ. ಕಾರಣ ಏನು? ಇದೇ ರೀಜನಲ್ ಡಿಸ್ಪ್ಯಾರಿಟಿ. ಸೊ ಅದ್ರ ಕುರಿತು ಒಂದು ಮಾಹಿತಿ ಬಂದಿದೆ ಇಲ್ಲಿ. ಯಾಕೆ ಇದು ನ್ಯೂಸ್ ನಲ್ಲಿ ಇತ್ತು ಅಂತ ಅಂದ್ರೆ, ಇಲ್ಲಿ ನಾವು ನೋಡಿದಾಗ ವರ್ಕಿಂಗ್ ಪೇಪರ್ ರಿಲೇಟಿವ್ ಎಕನಾಮಿಕ್ ಪರ್ಫಾರ್ಮೆನ್ಸ್ ಆಫ್ ಇಂಡಿಯನ್ ಸ್ಟೇಟ್ಸ್ 1961 to 2023-24 by Economic Advisory Council to the Prime Minister highlighted uneven growth across Indian states. ನಮ್ಮ ದೇಶದಲ್ಲಿ ಏನಾಗಿದೆ, ದೇಶಗಳಲ್ಲಿ ಕೆಲವೊಂದು ರಾಜ್ಯಗಳು ಬೆಳೀತಾ ಇವೆ, ಕೆಲವೊಂದು ರಾಜ್ಯಗಳು ಹಿಂದೆ ಕುಳಿತಾ ಇವೆ. ಉದಾಹರಣೆಗೆ ನಮ್ಮ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಅಭಿಮಾನ ರಾಜ್ಯಗಳಿದೆಯಲ್ಲ, ಉತ್ತರ ಪ್ರದೇಶ, ಬಿಹಾರ, ಇವೆಲ್ಲ ಇನ್ನೂ ಹಿಂದಕ್ಕೆ ಉಳ್ಕೊಂಡಿದೆ. ಸೊ ಈ ತರ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಪ್ರಿಲಿಮ್ಸ್ ಅಲ್ಲಿ ಏನಾದ್ರು ಸ್ವಲ್ಪ ಮಾಹಿತಿನ ಕೇಳಬಹುದು, ತಿಳ್ಕೊಳ್ಳೋಣ ಏನಿದೆ ಅಂತ ನೋಡೋಣ. ಇಲ್ಲಿ ಹೈಲೈಟ್ ನೋಡಿದಾಗ, ವೆಸ್ಟರ್ನ್ ಅಂಡ್ ಸದರ್ನ್ ರೀಜನ್ಸ್ ಆರ್ ಔಟ್ ಪರ್ಫಾರ್ಮಿಂಗ್. ಓಕೆ, ವೆಸ್ಟರ್ನ್ ಅಂಡ್ ಸದರ್ನ್ ರೀಜನ್ಸ್, ಪಶ್ಚಿಮ ಭಾಗದಲ್ಲಿರುವಂತಹ ರಾಜ್ಯಗಳು ಮತ್ತು ಸದರ್ನ್, ದಕ್ಷಿಣ ಭಾರತದಲ್ಲಿರುವಂತಹ ರಾಜ್ಯಗಳು ಔಟ್ ಪರ್ಫಾರ್ಮಿಂಗ್, ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಉದಾಹರಣೆಗೆ ದಿಲ್ಲಿ, ತೆಲಂಗಾಣ, ಕರ್ನಾಟಕ, ಹರಿಯಾಣ ಹ್ಯಾವ್ ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್. ನೋಡಿ, ವಿ ಶುಡ್ ಫೀಲ್ ಪ್ರೌಡ್. ನಮ್ಮ ಕರ್ನಾಟಕದ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು. ಕರ್ನಾಟಕ, ತಮಿಳುನಾಡು, ಹರಿಯಾಣ, ತೆಲಂಗಾಣ, ದೆಹಲಿನಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಇದೆ. ಏನ್ ಸರ್ ಪರ್ ಕ್ಯಾಪಿಟಾ? ತಲಾ ಆದಾಯ. ಓಕೆ, ಪರ್ ಕ್ಯಾಪಿಟಾ ಅಂದ್ರೆ ತಲಾ ಆದಾಯ ಇಲ್ಲಿ ಏನಾಗಿದೆ, ಜಾಸ್ತಿ ಇದೆ. ಓಕೆ, ಇದು ನಿಮಗೆ ಗೊತ್ತಿರಬೇಕಾದ್ದು. ಇಲ್ಲಿ ವಿಡಿಯೋ ಕೆಳಗಡೆ ಇಡಬೇಕಾ, ಮೇಲೆ ಇಡಬೇಕಾ? ಎಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ನಿಮ್ಗೆ ಒಂದ್ ಸ್ವಲ್ಪ ನನಗೆ ತಿಳಿಸ್ಕೊಡಿ ನೀವು. ಸೊ ನಾನು ಇಲ್ಲೇ ಇಟ್ಟು ರೂಢಿ ಇದೆ ನಮ್ಗೆ ಮೇಲೆ, ಅಲ್ಲೇ ಇರಲಿ ಅಂತ ಅನ್ಕೊಳ್ತೀನಿ ಸದ್ಯಕ್ಕೆ. ಸರಿನಾ? ಸೊ ಅದಾದ ನಂತರ ನೆಕ್ಸ್ಟ್ ನೋಡಿದಾಗ, ಡಿಕ್ಲೈನ್ ಇನ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಕುಸಿತ ಕಂಡು ಬರ್ತಾ ಇದೆ. ವೆಸ್ಟ್ ಬೆಂಗಾಲ್ ನಲ್ಲಿ ಅಷ್ಟೊಂದು ಚೆನ್ನಾಗಿ ಬೆಳವಣಿಗೆ ಕಂಡು ಬರ್ತಾ ಇಲ್ಲ. ಅಲ್ಲಿ ಒಡಿಶಾನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಇತ್ತೀಚೆಗೆ. ಹಾಗೇನೆ ಇನ್ನು ಡಾಮಿನೆನ್ಸ್ ಆಫ್ ಸದರ್ನ್ ಸ್ಟೇಟ್ ಇನ್ GDP ಕಾಂಟ್ರಿಬ್ಯೂಷನ್. ನೋಡಿ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ತಮಿಳುನಾಡು ನಮ್ಮ ದೇಶದ 30% GDP ಕೊಡ್ತಾ ಇದೆ. ನಮ್ಮ ದೇಶ ಏನ್ 100% GDP ತಯಾರು ಮಾಡ್ತಾ ಇದೆ ಅಲ್ವಾ, ಅಥವಾ GDP ಉತ್ಪಾದನೆ ಏನ್ ನಮ್ಮ ದೇಶದಲ್ಲಿ ಇದೆ ಅಲ್ವಾ 100%, ಅದರಲ್ಲಿ 30% ಬರ್ತಾ ಇರೋದು ಇದೇ ರಾಜ್ಯಗಳಿಂದ. ಸೊ ನಮ್ಮ ದಕ್ಷಿಣದ ರಾಜ್ಯಗಳು ಔಟ್ ಪರ್ಫಾರ್ಮಿಂಗ್ ನಾರ್ಥರ್ನ್ ಸ್ಟೇಟ್ಸ್. ಓಕೆ, ಇನ್ನು ಇಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಆಫ್ ಮರಿಟೈಮ್ ಸ್ಟೇಟ್ಸ್. ಓವರ್ ಆಲ್ ಮರಿಟೈಮ್ ಸ್ಟೇಟ್ಸ್ ಹ್ಯಾವ್ ಕ್ಲಿಯರ್ಲಿ ಔಟ್ ಪರ್ಫಾರ್ಮ್ಡ್ ಅದರ್ ಸ್ಟೇಟ್ಸ್ ವಿತ್ ಎಕ್ಸೆಪ್ಷನ್ ಆಫ್ ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳವನ್ನು ಹೊರತುಪಡಿಸಿದ್ರೆ ಈ ಮರಿಟೈಮ್ ಸ್ಟೇಟ್ಸ್ ಅಂದ್ರೆ ಯಾವುದು? ಕಡಲ ರಾಜ್ಯಗಳು, ಕರಾವಳಿಯಲ್ಲಿ ಇರುವಂತಹ ರಾಜ್ಯಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ನಂತರ ಡೈವರ್ಜಿಂಗ್ ಪಾರ್ಟ್ಸ್ ಆಫ್ ಪಂಜಾಬ್ ಅಂಡ್ ಹರಿಯಾಣ. ಪಂಜಾಬ್ ಪರ್ ಕ್ಯಾಪಿಟಾ ಇನ್ಕಮ್ ಫೆಲ್. ಪಂಜಾಬ್ನ ಪರ್ ಕ್ಯಾಪಿಟಾ ಇನ್ಕಮ್ ಡಿಕ್ರೀಸ್ ಆಗಿದೆ, ಹರಿಯಾಣದು ಇನ್ಕ್ರೀಸ್ ಆಗಿದೆ. ಪಂಜಾಬ್ ಕುಸಿದಿದೆ ಪರ್ ಕ್ಯಾಪಿಟಾ ಇನ್ಕಮ್. ತಲಾ ಆದಾಯ ಪರ್ ಕ್ಯಾಪಿಟಾ ಅಂದ್ರೆ ಉದಾಹರಣೆಗೆ ಒಂದು ರಾಜ್ಯದ ಒಟ್ಟು ಉತ್ಪಾದನೆ ಡಿವೈಡೆಡ್ ಬೈ ಜನಸಂಖ್ಯೆ ಮಾಡಿದಾಗ ಒಬ್ಬ ವ್ಯಕ್ತಿಯಿಂದ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಅನ್ನೋದನ್ನ ಏನ್ ನೋಡ್ತಾರಲ್ಲ, ಅದನ್ನ ತಲಾ ಆದಾಯ ಅಂತ ಕರಿತೀವಿ. ಓಕೆ, ಸೊ ಇದಾದ ನಂತರ ಇಲ್ಲಿ ಒಂದು ಟರ್ಮ್ ಬಂದಿದೆ, ತುಂಬಾ ಇಂಪಾರ್ಟೆಂಟ್ ಟರ್ಮ್ ಇದು, ಡಚ್ ಡಿಸೀಸ್ ಅಂತ ಹೇಳಿ. ಏನ್ ಸರ್ ಇದು ಡಚ್ ಡಿಸೀಸ್ ಕೇಳ್ತಾರೆ UPSC ನಲ್ಲಿ.
ಡಚ್ ಡಿಸೀಸ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್. ಏನು ಈ ತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಡಚ್ ಡಿಸೀಸ್ ರೆಫರ್ಸ್ ಟು ಅ ಪ್ಯಾರಾಡಾಕ್ಸ್ ಇನ್ ಎಕನಾಮಿ wherein rapid development of one sector of the economy leads to a decline in other sectors. ಅರ್ಥ ಆಯ್ತಾ? ಒಂದು ಆ, ಕ್ಷೇತ್ರದ ವಿಪರೀತವಾದ ಬೆಳವಣಿಗೆಯಿಂದ ಮತ್ತೊಂದು ಕ್ಷೇತ್ರಗಳಿಗೆ ಪೆಟ್ಟಾಗುವುದು. ಉದಾಹರಣೆಗೆ ಈ ಹಸಿರು ಕ್ರಾಂತಿ. ಆ ಹಸಿರು ಕ್ರಾಂತಿಯಿಂದ ಏನ್ ಸಮಸ್ಯೆ? ಅಲ್ಲಿ ಕೈಗಾರಿಕೆ ಬೆಳಿಲಿಲ್ಲ, ಬರೀ ಕೃಷಿಯಲ್ಲಿ ಅವ್ರು ತೊಡಗಿಕೊಂಡು ಬಿಟ್ರು. ಸೊ ಕೃಷಿಯಲ್ಲಿ ಬೆಳವಣಿಗೆ ಕಂಡ್ರು, ಬಟ್ ಕೈಗಾರಿಕೆಯಲ್ಲಿ ಬೆಳವಣಿಗೆ ಆಗ್ಲಿಲ್ಲ. ಇದನ್ನ ನಾವೇನಂತ ಕರಿತೀವಿ? ಡಚ್ ಡಿಸೀಸ್. ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ಪ್ರಿಲಿಮ್ಸ್ ಅಲ್ಲಿ. ಈ ತರ ಫೋಕಸ್ ಮಾಡ್ಕೊಂಡು ನೀವು ಸ್ಟಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ರೀಜನಲ್ ಡಿಸ್ಪ್ಯಾರಿಟಿ. ಯಾಕೆ? ಇವೆಲ್ಲ ಮೇನ್ಸ್ ಅಲ್ಲಿ ಕೇಳುವಂತ ಟಾಪಿಕ್ಸ್. ಹಿಸ್ಟಾರಿಕಲ್ ಕಾರಣಗಳಿದೆ, ಜಿಯೋಗ್ರಫಿಕಲ್ ಇದೆ, ಗವರ್ನೆನ್ಸ್ ಇದೆ. ಇವೆಲ್ಲ ಪಾಯಿಂಟ್ಸ್ ನೀವು ಮೇನ್ಸ್ ಅಲ್ಲಿ ಆಮೇಲೆ ಓದ್ಕೊಳ್ಬಹುದು. ತುಂಬಾ ಈಸಿ ಕೂಡ ಇರುತ್ತೆ. ಮೇನ್ಸ್ ಬಹಳ ಜನರಿಗೆ ಡೌಟು, ಬರೀ ಗಿಂತ ಜಾಸ್ತಿ ಕುತೂಹಲ ನಿಮಗೆ ಮೇನ್ಸ್ ಮತ್ತೆ ಇಂಟರ್ವ್ಯೂ ಬಗ್ಗೆ ಇರುತ್ತೆ, ಹೌದಲ್ವಾ? ಬಟ್ ಅದಕ್ಕಿಂತ ಜಾಸ್ತಿ ಒಂದ್ ಸ್ವಲ್ಪ ಪ್ರಿಲಿಮ್ಸ್ ಕಡೆ ಇರಲಿ. ಯಾಕಂದ್ರೆ ನೀವು ಪ್ರಿಲಿಮ್ಸ್ಗೆ ಚೆನ್ನಾಗಿ ಓದ್ಕೊಂಡ್ರೆ ಮೇನ್ಸ್ ತುಂಬಾ ಈಸಿ ಆಗುತ್ತೆ ನಿಮ್ಮೆಲ್ರಿಗೂ. ಸರಿನಾ? ಸೊ ಇಂಪ್ಲಿಕೇಶನ್ಸ್ ಏನೇನಿದೆ, ಇದರಿಂದ ಪರಿಣಾಮ ಏನೇನಾಗುತ್ತೆ? ಫಸ್ಟ್, ಸೆಕ್ಯೂರಿಟಿ ಥ್ರೆಟ್ಸ್. ಇದರಿಂದ ನಕ್ಸಲಿಸಂ ಬೆಳೆಯುತ್ತೆ, ನಕ್ಸಲರ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾಕೆ? ಒಂದ್ ಕಡೆ ಬೆಳವಣಿಗೆ ಆಗ್ತಾ ಇದೆ, ಮತ್ತೊಂದ್ ಕಡೆ ಇಲ್ಲ ಅಂದಾಗ ಜನರಲ್ಲಿ ಕೋಪ ಬರ್ಲಿಕ್ಕೆ ಆರಂಭ ಆಗುತ್ತೆ. ಯಾಕಿದು, ಏನ್ ಕಾರಣ ಅಂತ ಹೇಳಿ. ಓಕೆ, ಇದಾದ ನಂತರ ಪೊಲಿಟಿಕಲ್ ಫ್ರಾಗ್ಮೆಂಟೇಶನ್. ಅಲ್ಲಿ ರಾಜ್ಯಗಳಲ್ಲಿ ರಾಜಕೀಯವಾಗಿ ಸಮಸ್ಯೆಗಳು ಉಂಟಾಗೋಕೆ ಆರಂಭ ಆಗುತ್ತೆ. ಬೇಡಿಕೆಗಳು ಕೊಡ್ತಾರೆ ಅವರು, ನಮಗೆ ಪ್ರತ್ಯೇಕ ರಾಜ್ಯ ಕೊಡ್ರಿ ಅಂತ. ಮಹಾರಾಷ್ಟ್ರದಲ್ಲಿ ನಮ್ಗೆ ವಿದರ್ಭ ಅನ್ನುವಂತ ಒಂದು ರಾಜ್ಯ ಮಾಡಿ ಕೊಡ್ರಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಅಸ್ಸಾಂನಲ್ಲಿ ನಮಗೊಂದು ಬೋಡೋಲ್ಯಾಂಡ್ ಮಾಡಿಕೊಡ್ರಿ ಅಂತ ಬೇಡಿಕೆನ ಇಡ್ತಾ ಇದ್ದಾರೆ. ಸೊ ಇಂತಹ ಬೇಡಿಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಿದಾಗ, ಮೈಗ್ರೆಂಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ವಲಸೆ ಹೋಗೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇನ್ನು ಇನ್ಫೋರ್ಸಿಂಗ್ ದ ಇಂಬ್ಯಾಲೆನ್ಸ್ ಆಗುತ್ತೆ. ಹೇಗೆ? ಈಗ ನಾನು ಹೇಳಿದೆ ಕರ್ನಾಟಕ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂದಾಗ ಬೆಂಗಳೂರು ವೇಗವಾಗಿ ಬೆಳಿಲಿಕ್ಕೆ ಆರಂಭ ಆಗುತ್ತೆ. ತಮಿಳುನಾಡು ಚೆನ್ನೈ ತುಂಬಾ ವೇಗವಾಗಿ ಬೆಳಿಲಿಕ್ಕೆ ಆರಂಭ ಮಾಡುತ್ತೆ. ಉಳಿದಿರೋ ನಗರಗಳು ಏನಾಗುತ್ತೆ? ಹಿಂದುಳಿದು ಬಿಡುತ್ತೆ. ಓಕೆ, ಸೊ ಈ ಸಮಸ್ಯೆಗಳಿದ್ದಾಗ ನೀವೇನ್ ಮಾಡ್ಬೇಕಾಗತ್ತೆ, ಅಥವಾ ನಾವು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಎಲ್ಲಾ ಕಡೆ ಗ್ರೋತ್ ಆಗೋ ತರ ಗಮನ ಇಟ್ಕೊಂಡು ನೋಡ್ಬೇಕಾಗತ್ತೆ. ಓಕೆ, ಈ ಒಂದು ಅಂಶ ನಿಮ್ಮ ಗಮನದಲ್ಲಿ ಇರಬೇಕು. ಸರಿ, ನೆಕ್ಸ್ಟ್ ಇದಾದ ನಂತರ ನಾವು ಈ ನೋಡಿದಾಗ, ಸೊ ಈ ಸಮಸ್ಯೆಗೆ ನಮ್ಮ ಕೇಂದ್ರ ಸರ್ಕಾರ ಏನ್ ಮಾಡಿದೆ? ಸರ್ಕಾರ ಕೈ ಕಟ್ಕೊಂಡು ಕೂತಿದೆಯಾ ಹಾಗಾದ್ರೆ ಅಂತ ಅಂದ್ರೆ ಇಲ್ಲ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅನ್ನುವಂತ ಒಂದು ಯೋಜನೆಯನ್ನು ತಂದಿತ್ತು ಸರ್ಕಾರ. ತುಂಬಾ ಹಿಂದುಳಿದಿರುವಂತ ಸುಮಾರು 112 ಜಿಲ್ಲೆಗಳನ್ನ ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅನ್ನುವಂತ ಒಂದು ಪ್ರೋಗ್ರಾಮ್ ಅನ್ನ ತಂದಿತ್ತು. ಅದು ಚೆನ್ನಾಗಿ ನಡೀತಾ ಇದೆ. ಆಮೇಲೆ ವೋಕಲ್ ಫಾರ್ ಲೋಕಲ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಕೂಡ ತಂದಿತ್ತು. ಅದೇನ್ ಕೆಲಸ ಮಾಡುತ್ತೆ ಅವನ್ನೆಲ್ಲ ನೀವು ಡೀಟೇಲ್ ಆಗಿ ಓದಿ ತಿಳ್ಕೊಳ್ಬೇಕು. ಆಮೇಲೆ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥದ್ದು ಒಂದಿದೆ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಕಡೆನೂ ಕೂಡ ಫೋಕಸ್ ಮಾಡ್ತಾ ಇದ್ದಾರೆ. ಏನಿದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್? ನಾನು ಹೀಗೆ ಹೇಳ್ಬಿಡ್ತೀನಿ, ನೀವು ಹಾಗೆ ಸುಮ್ಮನೆ ಕೇಳ್ಕೊಂಡು ಹೋಗಬಾರ್ದು, ಕನ್ನಡದಲ್ಲಿ ಅರ್ಥ ನೋಡ್ಬೇಕು ಅದನ್ನ. ಮಾನವ ಸಂಪನ್ಮೂಲ ಅಭಿವೃದ್ಧಿ. ಏನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತ ಅಂದ್ರೆ? ಮನುಷ್ಯನ ಅಭಿವೃದ್ಧಿ ಮಾಡೋದ, ಮನುಷ್ಯರಲ್ಲಿರುವಂತ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡೋದು, ಅದನ್ನ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಮುಂದಕ್ಕಿರುವಂತ ದಾರಿ ಏನು? ವೇ ಹೈಡ್, ಟೇಲರ್ಡ್ ಅಪ್ರೋಚ್ ಇರಬೇಕು, ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕು ಸರ್ಕಾರದವರು. ಇವೆಲ್ಲ ಮೇನ್ಸ್ ಟಾಪಿಕ್ಸ್. ಆಮೇಲೆ ನೀವು ಫ್ರೀ ಇದ್ದಾಗ ಓದ್ಕೊಳ್ರಿ. ನಾನ್ ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಕಾನ್ಸೆಪ್ಟ್ಸ್ ಗಳ ಮೇಲೆ, ಎಕನಾಮಿಯಲ್ಲಿ ಬರುವಂತ ಕಾನ್ಸೆಪ್ಟ್ ಗಳ ಮೇಲೆ. ನೋಡಿ, ಒಂದು ಮಾತು ಹೇಳ್ತೀನಿ, UPSC ಎಕನಾಮಿಕ್ಸ್ ಮೇನ್ಸ್ ಪೇಪರ್ ನಲ್ಲಿ ಕಾನ್ಸೆಪ್ಟ್ ಬೇಸ್ ಮೇಲೆ ಇರಲ್ಲ, ಟಾಪಿಕ್ ಬೇಸ್ ಮೇಲೆ ಇರುತ್ತೆ. ಪ್ರಶ್ನೆ ತುಂಬಾ ಜನರಲೈಸ್ಡ್ ಆಗಿರುತ್ತೆ, ತುಂಬಾ ಈಸಿ ಆಗಿರುತ್ತೆ. ಪ್ರಿಲಿಮ್ಸ್ ನಲ್ಲಿ ತುಂಬಾ 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 ಕಾನ್ಸೆಪ್ಟ್ ಬೇಸ್ ಮೇಲೆ ಇರುತ್ತೆ, ಜನರಲೈಸ್ಡ್ ಇರಲ್ಲ. ಪ್ರಿಲಿಮ್ಸ್ ಕಾನ್ಸೆಪ್ಟ್, ಮೇನ್ಸ್ ಜನರಲ್. ಓಕೆ, ಈ ಈ ಒಂದು ಗಮನ ನಿಮ್ಮ ಮನಸ್ಸಿನಲ್ಲಿ ಇರಲಿ. ನೆಕ್ಸ್ಟ್, ಮಿಡಲ್ ಇನ್ಕಮ್ ಟ್ರ್ಯಾಪ್. ಏನ್ ಸರ್ ಇದು, ಯಾಕೆ ಬಂದಿದೆ ನ್ಯೂಸ್ ನಲ್ಲಿ? ನೋಡೋಣ. World Bank released the report titled The World Development Report 2024, The Middle Income, according to which the various countries, including India, runs the risk of falling in the middle income trap. ನೋಡಿ, ನಮ್ಮ ಭಾರತ ಸೇರಿದಂತೆ ಬಹಳಷ್ಟು ದೇಶಗಳು ಮಿಡಲ್ ಇನ್ಕಮ್ ನಲ್ಲಿ ಸಿಕ್ಕಿಕೊಂಡಿವೆ. ಸುಳಿಯಲ್ಲಿ, ಟ್ರ್ಯಾಪ್ ಅಂತ ಅಂದ್ರೆ ಒಂದು ಸುಳಿಯಲ್ಲಿ ಸಿಲುಕಾಕೊಂಡಿದೆ ಅಂತ ಅರ್ಥ. ಓಕೆ, ಸೊ ಏನಾಗಿದೆ ಸಮಸ್ಯೆ? ವಾಟ್ ಮೇಕ್ಸ್ ಇಂಡಿಯಾ ವಲ್ನರೇಬಲ್ ಟು ಮಿಡಲ್ ಇನ್ಕಮ್ ಟ್ರ್ಯಾಪ್? ಏನಾಗಿದೆ ಭಾರತದಲ್ಲಿ ಅಂತ ನೋಡಿದಾಗ, ಸ್ಕಿಲ್ ಗ್ಯಾಪ್. ನಮ್ಮ ದೇಶದಲ್ಲಿ ಸ್ಕಿಲ್ ಕೊರತೆ ಇದೆ, ತುಂಬಾ ಕೊರತೆ ಇದೆ. ಆಮೇಲೆ ಈ ಅಂಶ ಮೇನ್ಸ್ಗೆ ಬರೆಯೋಕ್ ಬೇಕಾಗತ್ತೆ. ನಮ್ಮ ದೇಶದ 1% ವ್ಯಕ್ತಿಗಳ ಬಳಿ
22% ದೇಶದ ಆಸ್ತಿ ಇದೆ. ಬರೀ 1% ಜನರುಗಳು, ಅವ್ರು ಯಾರು ಟ್ಯಾಕ್ಸ್ ಕಟ್ಟಲ್ಲ, ನೆನ್ಪಿಟ್ಕೊಡ್ರಿ. ದೇ ಡೋಂಟ್ ಪೇ ಎನಿ ಟ್ಯಾಕ್ಸಸ್. ಟ್ಯಾಕ್ಸಸ್ ಆರ್ ಬೇರಿಂಗ್ ಬೈ ಇಂಡಿಯನ್ ಪುವರ್ ಅಂಡ್ ಮಿಡಲ್ ಕ್ಲಾಸ್ ಪೀಪಲ್, ರಿಮೆಂಬರ್ ಇಟ್. ಓಕೆ, ಸೊ ಅಷ್ಟು ಸಾಕು, ಅದರಲ್ಲಿ ಏನು ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಒಂದು ಟರ್ಮ್ ಬಂದಿದೆ, ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ ಹೇಳಿ. ಏನು ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ ಹೇಳಿ ನೋಡೋಣ, ಕೇಳ್ಬೋದು ಪ್ರಿಲಿಮ್ಸ್ ಅಲ್ಲಿ. ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್, ದಿಸ್ ರೆಫರ್ಸ್ ಟು, ಹೀಗಂದ್ರೆ ಅಂತ ಕೇಳ್ತಾರೆ, ನೋಡೋಣ. ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಕಾನ್ಸೆಪ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಎಕನಾಮಿಸ್ಟ್ ಜೋಸೆಫ್ ಸ್ಕಂಪ್ಟರ್ ಅಂತ ಹೇಳಿ. ಏನಿದು? ಇಟ್ ರೆಫರ್ಸ್ ಟು ಪ್ರೊಸೆಸ್ ಆಫ್ ಇನೋವೇಷನ್ ಅಂಡ್ ಟೆಕ್ನಾಲಜಿಕಲ್ ಚೇಂಜ್ that leads to destruction of existing economic structures such as industries, firms and jobs. This destruction paves the way for new structures to emerge, thereby creating long-term economic growth process. ನೋಡಿ, ಅಂದ್ರೆ ಈಗ ಇರುವಂತ ಸಿಸ್ಟಮ್ ಅನ್ನ ಹಾಳು ಮಾಡಿ ಹೊಸದು ಉದಯ ಆಗೋಕೆ ಹಾದಿ ಮಾಡಿಕೊಡೋದು. ಒಂದು ರೀತಿ ಪಾಸಿಟಿವ್ ಮೆಥಡ್ ನಲ್ಲಿ ಇದು ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ ಕರಿತೀವಿ ಇದನ್ನ. ಸರಿ, ಅಷ್ಟಿದೆ ಅದರಲ್ಲಿ. ನೆಕ್ಸ್ಟ್, ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂಡ್ 10 years ಆಫ್ ಪ್ರಧಾನಮಂತ್ರಿ ಜನಧನ ಯೋಜನಾ. ಪ್ರಧಾನಮಂತ್ರಿ ಜನಧನ ಯೋಜನೆ ಆರಂಭ ಆಗಿ 10 ವರ್ಷ ಆಯಿತು. ಇದ್ರ ಮೇಲೆ ಮೇನ್ಸ್ ಅಲ್ಲಿ ಅಥವಾ ಪ್ರಿಲಿಮ್ಸ್ ಅಲ್ಲಿ ಪ್ರಶ್ನೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಓದ್ಕೊಡ್ರಿ. ಯಾಕೆ ಬಂದಿತ್ತು, ಯಾರ್ಯಾರು ಮಾಡ್ಬೋದು ಅದನ್ನ, ಎಲ್ರೂ ಮಾಡ್ಬೋದಾ, ಪ್ರಧಾನಮಂತ್ರಿ ಜನಧನ ಯೋಜನೆಯಲ್ಲಿ ಸ್ಕೀಮ್ ಅನ್ನ ಎಲ್ರೂ ಮಾಡ್ಬೋದಾ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ, ನಿಮ್ಗೊಂದು ಐಡಿಯಾ ಇರಲಿ ಅದ್ರ ಬಗ್ಗೆ. ನೆಕ್ಸ್ಟ್ ಅದಾದ ನಂತರ ನಾವು ನೋಡೋದಾದ್ರೆ ಯಾವ್ಯಾವ ಸ್ಟೆಪ್ಸ್, ಇನಿಷಿಯೇಟಿವ್ಸ್ ಯಾವ್ದಿತ್ತು. ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಅಂದ್ರೆ ಆರ್ಥಿಕವಾಗಿ ಎಲ್ಲಾ ಜನರಿಗೂ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ ತರೋದು. ಅದರಲ್ಲಿ MG ನರೇಗಾ ಅಂತ ಒಂದು ಬರುತ್ತೆ, ನರೇಗಾ ಯೋಜನೆ ಅಂತ ಇರುತ್ತೆ ನೋಡಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ, ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಒಂದು ತಂದಿದ್ರು. ಹಳ್ಳಿ ಭಾಗದಲ್ಲಿ ರೈತರಿಗೆ ಅಥವಾ ಜನರಿಗೆ ಬರೀ ಬ್ಯಾಂಕ್ಗಳಿಗೆ ಎಡ್ತಾಕೋದು ಬೇಡ, ಅವರು ಗ್ರಾಮದಲ್ಲಿರುವಂತ ಪೋಸ್ಟ್ ಆಫೀಸ್ ನಲ್ಲಿ ಹೋಗಿ ಏನ್ ಮಾಡ್ಕೊಳ್ಬಹುದು, ತಮ್ಮ ದುಡ್ಡನ್ನ ತಗೊಳ್ಬಹುದು. ಈ ತರ ಎಲ್ಲಾನು ಕೂಡ ಮಾಡಿದ್ರು. ಕಿಸಾನ್ ಕಾರ್ಡ್ ಅಂತ ಒಂದು ಸ್ಕೀಮ್ ಮಾಡಿದ್ರು. ಇವೆಲ್ಲ ಬೇಸಿಕ್ಸ್. ಓಕೆ, ಸೊ ಎಕ್ಸ್ಕ್ಯೂಸ್ ಮೀ, ಒಂದು ಸ್ವಲ್ಪ ನೋಡ್ಕೊಳ್ತಾ ಇರಿ ಅವುಗಳನ್ನ. ನೆಕ್ಸ್ಟ್, ಇಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ, ಪ್ರಿಲಿಮ್ಸ್ ಅಲ್ಲಿ ಬರಬಹುದು ಇದ್ರ ಬಗ್ಗೆ. ಪ್ರಧಾನಮಂತ್ರಿ ಜನಧನ್ ಯೋಜನಾ ಇಸ್ ಅ ನ್ಯಾಷನಲ್ ಮಿಷನ್ ಫಾರ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂಡ್ ಇಟ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಸ್ಕೀಮ್. ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸ್ ಅಲ್ಲಿ ಕೊಡ್ತಾರೆ ಸ್ಟೇಟ್ಮೆಂಟ್ ಅವರು. PMJDY, ಪ್ರಧಾನಮಂತ್ರಿ ಜನಧನ್ ಯೋಜನಾ ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಸ್ಕೀಮ್. ಟ್ರೂ ಆರ್ ಫಾಲ್ಸ್? ಟ್ರೂ, ಕರೆಕ್ಟ್ ಇದೆ ಇದು. ಆಮೇಲೆ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಯಾರಿದ್ದಾರೆ ಹಣಕಾಸು ಮಂತ್ರಿ? ಕಮೆಂಟ್ ಮಾಡಿ ಕೆಳಗಡೆ. ಓಕೆ, ನೆಕ್ಸ್ಟ್, ಇಲ್ಲಿ ಬ್ಯಾಂಕ್ ಅಕೌಂಟ್ ಎಂತದ್ದು ಓಪನ್ ಮಾಡಬಹುದಾಗಿತ್ತು? ಝೀರೋ ಬ್ಯಾಲೆನ್ಸ್ ಅಕೌಂಟ್ ವಾಸ್ ಅಲೌಡ್. ಝೀರೋ ಬ್ಯಾಲೆನ್ಸ್ ಈಸ್ ಅಲೌಡ್. ಓಕೆ, ಇಷ್ಟಂಶ ಸಾಕಲ್ಲಿ. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅನ್ನ 1 lakh ಇದ್ದದನ್ನ 2 lakh ವರೆಗೂ ತಗೊಂಡು ಹೋಗಿದ್ದಾರೆ. ಅಷ್ಟು ನನಗೆ ಇಲ್ಲಿ ಸಾಕು ಅನಿಸ್ತಾ ಇದೆ. ಇನ್ನು ಜಾಸ್ತಿ ನೀವೇನಾದ್ರೂ ಪಾಯಿಂಟ್ ಅನ್ನ ನೋಡ್ಕೊಳ್ಬಹುದು. ಸ್ಮಾಲ್ ಅಕೌಂಟ್ಸ್ ಅಂತ ಕೂಡ ಕರಿತಾ ಇದ್ರು ಅವುಗಳನ್ನ, ಆಕ್ಚುಲಿ ಛೋಟಾ ಖಾತಾ ಅಂತ ಕರಿತಾ ಇದ್ರು. ಪ್ರಧಾನಮಂತ್ರಿ ಜನಧನ್ ಯೋಜನಾ ಅಡಿಯಲ್ಲಿ ಒಂದು 6 ಪಿಲ್ಲರ್ಸ್ ಬರುತ್ತೆ. ಪೆನ್ಷನ್ ಸ್ಕೀಮ್ ಇದೆ, ಅಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ತೆಗಿಬಹುದು, ಮೈಕ್ರೋ ಇನ್ಶೂರೆನ್ಸ್ ಕೂಡ ಮಾಡ್ಕೊಡ್ತಾರೆ ಅವರು, ಫಿನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಹಣಕಾಸಿನ ಜ್ಞಾನ ಕೂಡ ಜನರಿಗೆ ಸಿಗುತ್ತೆ ಅಲ್ವಾ. ಆಮೇಲೆ ಕ್ರಿಯೇಷನ್ ಆಫ್ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಕೂಡ ಸಿಗುತ್ತೆ ಅಲ್ಲಿ. ಯೂನಿವರ್ಸಲ್ ಎಕ್ಸೆಸ್ ಟು ಬ್ಯಾಂಕಿಂಗ್ ಸರ್ವಿಸ್ ಅಂದ್ರೆ ಎಲ್ರಿಗೂ ಕೂಡ ಬ್ಯಾಂಕಿಂಗ್ ಸೇವೆಗಳ ಲಭ್ಯತೆ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಸೊ ಇಂಥ ಅಂಶಗಳನ್ನ ನಾವು ಇದರಲ್ಲಿ ನೋಡಿದ್ವಿ. ಇನ್ನು ಇಲ್ಲಿವರೆಗೂ ಸುಮಾರು 53 ಕೋಟಿ ಜನಧನ್ ಅಕೌಂಟ್ಗಳು ನಮ್ಮ ಭಾರತದಲ್ಲಿ ಓಪನ್ ಆಗಿದೆ. ಸುಮಾರು 36 ಕೋಟಿ ರೂಪೇ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ ನೋಡಿ. 36 ಕೋಟಿ ರೂಪೇ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ. ಇದೊಂದು ದೊಡ್ಡ ಸಾಧನೆ ಅಂತ ಅನ್ಬೋದು ನಾವು ಇದಕ್ಕೆ. ಸರಿ, ಇನ್ನು ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡಿದಾಗ 50 years ಆಫ್ ಇಂಡಿಯನ್ ಮೈಕ್ರೋ ಫಿನಾನ್ಸ್ ಸೆಕ್ಟರ್ ಅಂತ ಕೊಟ್ಟಿದ್ದಾರೆ. ಮೈಕ್ರೋ ಫಿನಾನ್ಸ್ ಅಂತ ಅಂದ್ರೆ ಸಣ್ಣ ಹಣಕಾಸು ವಲಯ ಅಂತ ಕರಿಬಹುದು. ಅದಕ್ಕೊಂದು ಉದಾಹರಣೆ ಎಲ್ಲಿ ಬರುತ್ತೆ? ಇಂಡಿಯಾಸ್ ಫಸ್ಟ್ ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ ದಟ್ ಈಸ್ ಸೆಲ್ಫ್ ಎಂಪ್ಲಾಯ್ಡ್ ವಿಮೆನ್ಸ್ ಅಸೋಸಿಯೇಷನ್. ಸೇವಾ ಅನ್ನುವಂಥ ಒಂದು ಬ್ಯಾಂಕ್ ಇತ್ತು ಭಾರತದಲ್ಲಿ. ಫಸ್ಟ್ ಇದು 1974ರಲ್ಲಿ ಆರಂಭ ಆಗಿತ್ತು. ಅದೊಂದು ಕೋಆಪರೇಟಿವ್ ಬ್ಯಾಂಕ್, ಮಹಿಳೆಯರು ಸೇರ್ಕೊಂಡು ಮಾಡ್ಕೊಂಡಂತಹ ಬ್ಯಾಂಕ್ ಅದು. ಅದು ಮೊದಲು ಆರಂಭ ಆದದ್ದು ಬಾಂಗ್ಲಾದೇಶದಲ್ಲಿ. ಓಕೆ, ಮೊಹಮ್ಮದ್ ಯೂನುಸ್ ಅವರು
ಲೇಡ್ ಫೌಂಡೇಶನ್ ಆಫ್ ಮಾಡರ್ನ್ MFIs ಇನ್ ಗ್ರಾಮೀಣ್ ಬ್ಯಾಂಕ್ ಇನ್ ಬಾಂಗ್ಲಾದೇಶ್. ಅದಾದ ನಂತರ ನಮ್ಮ ದೇಶದಲ್ಲೂ ಕೂಡ ಏನಾಯ್ತು, ಆರ್ ಬಿ ಐ ನಮ್ಮ ದೇಶದಲ್ಲಿ ಏನ್ ಮಾಡುತ್ತೆ, RBI ಮಾನಿಟರ್ ಮಾಡುತ್ತೆ ಇವಾಗ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಗಳನ್ನ. ಕೇಳ್ತಾರೆ ಪ್ರಿಲಿಮ್ಸ್ ಅಲ್ಲಿ, ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಟ್ಗಳನ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ, ಯಾರು ನಿಯಂತ್ರಣ ಮಾಡ್ತಾರೆ, ಅಂದ್ರೆ ಸಣ್ಣ ಹಣಕಾಸು ಸಂಸ್ಥೆಗಳನ್ನ ನಿಯಂತ್ರಣ ಮಾಡುವಂತ ಸಂಸ್ಥೆ ಯಾವುದು, RBI ಅಂತ ಗೊತ್ತಿರಲಿ ನಿಮಗೆ. ಆಮೇಲೆ ಮಲೇಗಾಮ್ ಅಥವಾ ಮಲೇಗಾಮ್ ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಓಕೆ, RBI ನಿಂದ ಯಾವುದಕ್ಕೆ ಅಂತ ಅಂದ್ರೆ ಹೋಲಿಸ್ಟಿಕ್ ಫ್ರೇಮ್ವರ್ಕ್ ಟು ರೆಗ್ಯುಲೇಟ್ NBFC ಅಂಡ್ MFI, ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳನ್ನ ಮತ್ತು ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಟ್ಗಳನ್ನ ನಿರ್ವಹಣೆ ಹೇಗೆ ಮಾಡೋದಂತ ಒಂದು ವರದಿ ಕೊಡೋಕೆ ಮಾಲೇಗಾಮ್ ಕಮಿಟಿಯನ್ನ ರಚನೆ ಮಾಡಿದ್ರು. ಓಕೆ, ನೆಕ್ಸ್ಟ್ ಅಬೌಟ್ ಮೈಕ್ರೋ ಫಿನಾನ್ಸ್ ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ, ಏನಂತ ನೋಡೋಣ. ಇಟ್ ಆಫರ್ಸ್ ಫಿನಾನ್ಷಿಯಲ್ ಸರ್ವಿಸ್ ಲೈಕ್ ಸ್ಮಾಲ್ ವ್ಯಾಲ್ಯೂ ಲೋನ್ಸ್, ಮಾರ್ಜಿನೈಸ್ಡ್ ಪೋರ್ ಇಂಡಿವಿಜುವಲ್ಸ್, ಬಡ ಜನರಿಗೆ ಸಣ್ಣ ಲೋನ್ಗಳನ್ನ ಕೊಡ್ತಾರೆ. ಇಲ್ಲಿ ಸಣ್ಣ ಸಣ್ಣ ಸಾಲಗಳು ನಿಮ್ಮೂರಲ್ಲಿ ಇರುತ್ತೆ ನೋಡಿ, ಸಹಕಾರಿ ಸಂಘಗಳು ಅಂತ ಹೇಳಿ. ಓಕೆ, ಸಹಕಾರಿ ಒಕ್ಕೂಟಗಳು ಅಂತ ಹೇಳಿ, ಅವೇ ಮತ್ತೇನಿಲ್ಲ ಇಲ್ಲಿ. ಇದರ ಅಡಿಯಲ್ಲಿ ನಮಗೆ ಸೇವಿಂಗ್ಸ್ ಅಕೌಂಟ್ ಸಿಗುತ್ತೆ, ಫಂಡ್ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು, ಸಣ್ಣ ಇನ್ಸೂರೆನ್ಸ್ ಕೂಡ ಮಾಡ್ಕೊಳ್ಬಹುದು, ಜೀವ ವಿಮೆಯನ್ನು ಕೂಡ ಮಾಡ್ಕೊಳ್ಬಹುದು. ಇನ್ನು ಮುದ್ರಾ ಯೋಜನೆ ಅಡಿಯಲ್ಲಿ ಸುಮಾರು 10 ಲಕ್ಷವರೆಗೂ ಸಾಲಗಳನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನ ಮಾಡೋರಿದ್ದಾರೆ ನಮ್ಮ ಭಾರತದಲ್ಲಿ. ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಅಂದ್ರೆ ಈ ಸರಕು ಸಾಗಣೆಗಳಿಗೆ ಅನುಕೂಲ ಆಗುವಂತಹ ಹೈವೇಗಳನ್ನ ಮಾಡೋರು. ಕಾರಿಡಾರ್ಗಳಂತ ಅಂದ್ರೆ ಸುಮಾರು 11 ಇದೆ, ಎಲ್ಲಿಂದ ಇಲ್ಲಿವರೆಗೂ ಅಂತ ನೋಡ್ಕೊಳ್ಬೇಕಾದ್ದು ನಿಮ್ ಜವಾಬ್ದಾರಿ, ಮರಿಬೇಡಿ. ದಿಲ್ಲಿಯಿಂದ ಮುಂಬೈ ಇದೆ, ಅಮೃತ್ಸರದಿಂದ ಕೋಲ್ಕತ್ತಾ, ಚೆನ್ನೈದಿಂದ ಬೆಂಗಳೂರು, ವೈಜಾಗ್ ಟು ಚೆನ್ನೈ, ಒಡಿಶಾ, ಹೈದರಾಬಾದ್ ಟು ವಾರಂಗಲ್, ಹೈದರಾಬಾದ್ ಟು ನಾಗ್ಪುರ್, ಹೈದರಾಬಾದ್ ಬೆಂಗಳೂರು ಮುಂಬೈ, ಆಮೇಲೆ ಕೊಚ್ಚಿ ಟು ಕೊಯಂಬತ್ತೂರ್, ದಿಲ್ಲಿ ಟು ನಾಗ್ಪುರ್, ಈ ತರ ಎಲ್ಲ 11 ಕಾರಿಡಾರ್ಗಳನ್ನ ಮಾಡೋರಿದ್ದಾರೆ. ಇದು ಯಾವ ಯೋಜನೆ ಅಡಿಯಲ್ಲಿ ಬರ್ತಾ ಇದೆ ಅಂತ ಅಂದ್ರೆ PM ಗತಿಶಕ್ತಿ ಯೋಜನೆ ಅಂತ ಹೇಳಿ ಆ ಒಂದು ಯೋಜನೆ ಅಡಿಯಲ್ಲಿ ಮಾಡ್ತಾ ಇದ್ದಾರೆ ಇದನ್ನ. ಉಳಿದಿರೋದೆಲ್ಲ ಮೇನ್ಸ್ ಇರುವಂತ ಟಾಪಿಕ್ ಇದೆ, ಅದನ್ನ ನೀವು ಆಮೇಲೆ ಓದ್ಕೊಳ್ಬಹುದು. ಇಲ್ಲಿ ಒಂದು ಇಂಪಾರ್ಟೆಂಟ್ ಟರ್ಮ್ ಇದೆ, ನಾನು ಹೇಳ್ಬೇಕಿದ್ರ ಬಗ್ಗೆ. ಪ್ರಿಲಿಮ್ಸ್ ಅಲ್ಲಿ ಕೂಡ ನಿಮ್ಮನ್ನ ಕೇಳ್ಬೋದು ಅವರು. ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಬರುತ್ತೆ. ಏನ್ ಸರ್ ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಅಂದ್ರೆ, ಸ್ವಲ್ಪ ಗಮನ ಇಟ್ಕೊಂಡು ನೋಡ್ರಿ, ಇಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ 2000 ಇಸ್ವಿಯಲ್ಲಿ ಇದನ್ನ ಆರಂಭ ಮಾಡಿದ್ರು, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ. ಅಂದ್ರೆ ಡ್ಯೂಟಿ ಫ್ರೀ ಎನ್ಕ್ಲೇವ್, ಇದು ಒಂದು ಏರಿಯಾ, ಒಂದು ಭೂಮಿ ಇರುತ್ತೆ, ಇಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. ಕಂಪನಿಗಳಿಗೆ ಕೊಡ್ತಾರೆ ಇದನ್ನ. ಅಂದ್ರೆ ಕಂಪನಿಗಳಿಗೆ, ಬೇರೆ ದೇಶದಿಂದ ದೊಡ್ಡ ದೊಡ್ಡ ಕಂಪನಿಗಳು ಬಂದು ಇಲ್ಲಿ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡ್ಲಿ, ನಮ್ಮ ಜನರಿಗೆ ಉದ್ಯೋಗ ಸಿಗಲಿ ಅನ್ನೋ ಕಾರಣಕ್ಕೆ ಈ ತರ ಮಾಡಿರ್ತಾರೆ. ಅರ್ಥ ಆಯ್ತಾ? ಸೊ ಜಾಸ್ತಿ ಒತ್ತಾಯ ಇರೋದಿಲ್ಲ, ಲೈಸೆನ್ಸ್ ಕೊಡೋಕೆಲ್ಲ ಕಾಡ್ಸೋದಿಲ್ಲ, ತುಂಬಾ ಈಸಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಓಕೆ, ಸೊ ಆ ತರ ಇರುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಮತ್ತೊಂದು ಬರುತ್ತೆ. ಏನ್ ಸರ್ ಇದು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಅಂದ್ರೆ, ಇಲ್ಲಿ ಈ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್, ದೊಡ್ಡ ದೊಡ್ಡ ಕಂಪನಿಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳನ್ನ ಆರಂಭ ಮಾಡೋಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಂತಾನು ಕೂಡ ಬರುತ್ತೆ. ಓಕೆ, ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಂತ ಅಂದ್ರೆ ವಿದಿನ್ ಅ ಸಿಟಿ, ಒಂದು ಸಿಟಿ ಒಳಗಡೆ ಒಂದು ಏರಿಯಾನ ಮಾಡ್ಕೊಟ್ಟಿರ್ತಾರೆ ಅಲ್ಲಿ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡೋಕೆ. ಸೊ ಒಂದು ನೀವು ಯೂಟ್ಯೂಬ್ ಅಲ್ಲಿ ನೋಡಿ ತಿಳ್ಕೊಳ್ಬೇಕು, ಸ್ಪೆಷಲ್ ಎಕನಾಮಿಕ್ ಝೋನ್ಗೂ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ಗೂ, ಆಮೇಲೆ ಇಂಡಸ್ಟ್ರಿಯಲ್ ಪಾರ್ಕ್ಸು ಏನು ವ್ಯತ್ಯಾಸ, ಇದನ್ನ ನೀವು ನೋಡಿ ತಿಳ್ಕೊಳ್ಬೇಕು. ಓಕೆ, ಇಷ್ಟ ನಿಮ್ ಜವಾಬ್ದಾರಿ. ನೆಕ್ಸ್ಟ್ ವಧ್ವಾನ್ ಪೋರ್ಟ್ ಅಂತ ಇದೆ. ವಧ್ವಾನ್ ಪೋರ್ಟ್ ಯಾಕೆ ನ್ಯೂಸ್ ನಲ್ಲಿ ಇತ್ತು ಅಂತ ಅಂದ್ರೆ, ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಈ ಮಹಾರಾಷ್ಟ್ರದ ಪಾಲ್ಘಾರ್ ನಲ್ಲಿ ವಧ್ವಾನ್ ಪೋರ್ಟ್ಗೆ ಏನ್ ಮಾಡಿದ್ದಾರೆ, ಅಡಿಗಲನ್ನ ಹಾಕಿ ಬಂದಿದ್ದಾರೆ. ಓಕೆ, ಸೊ ಎಲ್ಲಿದು, ಯಾವ ಏರಿಯಾದಲ್ಲಿ ಬರುತ್ತಂದ್ರೆ ಮಹಾರಾಷ್ಟ್ರದಲ್ಲಿ, ಇಲ್ಲಿ ನೋಡಿ, ಮುಂಬೈ ಪೋರ್ಟ್ ಇದೆ, ಜವಾಹರ್ಲಾಲ್ ನೆಹರು ಪೋರ್ಟ್ ಇದೆ, ವಧ್ವಾನ್ ಪೋರ್ಟ್ ಅದರ ಕೆಳಗಡೆ ಬರುತ್ತೆ. ನಮ್ಮ ದೇಶದಲ್ಲಿ ಮೇಜರ್ ಪೋರ್ಟ್ ಎಷ್ಟಿದೆ, ಪ್ರಮುಖ ಬಂದರುಗಳು ಯಾವ್ಯಾವಿದೆ ಅಂತ ನೋಡಿದಾಗ, ಕಾಂಡ್ಲಾ ಪೋರ್ಟ್ ಅಂತ ಬರುತ್ತೆ ಗುಜರಾತ್ ನಲ್ಲಿ, ಗೋವಾದಲ್ಲಿ ಮರ್ಮಗೋವಾ, ಆಮೇಲೆ ಮುಂಬೈ ಜವಾಹರ್ಲಾಲ್ ನೆಹರು ಎರಡಿದೆವು ಮಹಾರಾಷ್ಟ್ರದಲ್ಲಿ, ಮಂಗಳೂರು ನಮ್ಮ ಕರ್ನಾಟಕದ್ದು, ಕೊಚ್ಚಿ ಟ್ಯುಟುಕೋರಿನ್ ಅಂತ ಬರುತ್ತೆ, ಆಮೇಲೆ ಚಿದಂಬರಂ ಪೋರ್ಟ್ ಟ್ರಸ್ಟ್ ಅಂತ ಬರುತ್ತೆ, ಚೆನ್ನೈ ಅಂತ ಬರುತ್ತೆ, ಎನ್ನೂರ್ ಅಥವಾ ಅದನ್ನ ಕಾಮರಾಜ್ ಪೋರ್ಟ್ ಅಂತ ಕರಿತೀವಿ, ವಿಶಾಖಪಟ್ಟಣಂ, ಪ್ಯಾರಾದೀಪ್, ಕೋಲ್ಕತ್ತಾ. ಸೊ ಹೀಗೆಲ್ಲ
ಮೇಜರ್ ಪೋರ್ಟ್ಗಳು ನಮ್ಮ ದೇಶದಲ್ಲಿ ಕಂಡು ಬರುತ್ತೆ. ಸೊ ಮೇಜರ್ ಪೋರ್ಟ್ಗೂ ಮೈನರ್ ಪೋರ್ಟ್ಗೂ ಏನು ವ್ಯತ್ಯಾಸ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಒಂದು ನಿಮಿಷ ಅದಕ್ಕಿಂತ ಮುಂಚೆ ಉಳಿದಿರೋದನ್ನ ಕಲ್ತ್ಕೊಳ್ಳೋಣ. ಸೊ ಈಗಾಗಲೇ ನಮ್ಮ ದೇಶದಲ್ಲಿ 12 ಮೇಜರ್ ಪೋರ್ಟ್ಗಳಿದೆ, ಗೊತ್ತಿರಲಿ ನಿಮಗೆ. UPSC ನಲ್ಲಿ ಕೇಳಬಹುದು. ಟೋಟಲ್ ವಿ ಹ್ಯಾವ್ ಅರೌಂಡ್ 12 ಮೇಜರ್ ಪೋರ್ಟ್ಸ್. 13th ಈಸ್ ದಿಸ್ ವಧವಾನ್ ಪೋರ್ಟ್. ಓಕೆ, ಆಮೇಲೆ ಏನು ವಿಶೇಷ ಸರ್ ಇದ್ರದ್ದು? ಪ್ರಧಾನಮಂತ್ರಿಗಳು ಇದನ್ನ ಅಡಿಗಲ್ ಹಾಕಿದ್ದಾರೆ, ಅಡಿಪಾಯ ಹಾಕಿದ್ದಾರೆ. ಯಾಕೆ, ಏನು ವಿಶೇಷ ಇದ್ರದ್ದು ಅಂತ ಅಂದ್ರೆ, ಇಟ್ ವಿಲ್ ಬಿ ಕಂಟ್ರೀಸ್ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್, ಒನ್ ಆಫ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಡೀಪ್ ವಾಟರ್ ಪೋರ್ಟ್ಸ್. ನೋಡಿ, ನಮ್ಮ ದೇಶದ ಅತ್ಯಂತ ದೊಡ್ಡ ಕಂಟೈನರ್ ಪೋರ್ಟ್ ಇದು. ಕಂಟೈನರ್ಗಳು ಬರುತ್ತೆ ಗೊತ್ತಾ ನೋಡಿ, ಸಿನಿಮಾಗಳಲ್ಲಿ ನೋಡಿರ್ತೀರಿ, ದೊಡ್ಡ ದೊಡ್ಡ ಟ್ರಕ್ಗಳ ರೀತಿ ಬಾಕ್ಸ್ ಇರುತ್ತಲ್ಲ, ಅದನ್ನ ತಗೊಂಡು ಹೋಗೋಕೆ ಅತ್ಯಂತ ದೊಡ್ಡ ಪೋರ್ಟ್ ಇದು ನಮ್ಮ ದೇಶದಲ್ಲಿ. ಮತ್ತೆ ಡೀಪ್ ವಾಟರ್ ಪೋರ್ಟ್ ಕೂಡ ಇದು, ಡೀಪ್ ಇದೆ, ಆಳ ಕೂಡ ಜಾಸ್ತಿ ಇದೆ ಇದು. 2 ಅಂಶ ಗಮನದಲ್ಲಿ ಇಟ್ಕೊಳ್ಳಿ. ವಧವಾನ್ ಪೋರ್ಟ್ ಅಂತ ಬರುತ್ತೆ, ಮಹಾರಾಷ್ಟ್ರದಲ್ಲಿದೆ. ಓಕೆ, ಸೊ ಇಲ್ಲಿ 1 2 3 4 5 6 7 8 9 10 11 12 ಪೋರ್ಟ್ಗಳಿದ್ವು. ಇದು 13ನೇ ಪೋರ್ಟ್, ಇದು ವಧವಾನ್ ಪೋರ್ಟ್ ಅಂತ ಮಹಾರಾಷ್ಟ್ರದಲ್ಲಿ ಬರೋದು. ಇದಾದ ನಂತರ ಇಂಡಿಯಾಸ್ ಪೋರ್ಟ್ ಸೆಕ್ಟರ್ ಅಂತ ಬಂದ್ರೆ, ನಮ್ಮ ದೇಶ ಜಗತ್ನಲ್ಲಿ 16ನೇ ದೊಡ್ಡ ಲಾರ್ಜೆಸ್ಟ್ ಮರಿಟೈಮ್ ಕಂಟ್ರಿ ಇದೆ. ಕಡಲ ಪ್ರದೇಶ ಅಂತ ಬಂದಾಗ 16ನೇ ನಂಬರ್ ಅಲ್ಲಿ ಬರ್ತೀವಿ ನಾವು, ವಿಸ್ತೀರ್ಣದಲ್ಲ. ಕಡಲ ಒಂದು 15,000 ಕಿಲೋಮೀಟರ್ ಇದೆ ಅಲ್ವಾ ನಮ್ಮ ಕಡಲ ಪ್ರದೇಶ. 7,500 ಕಡಲಿದೆ, ಕರಾವಳಿ ತೀರ. ಸೊ 16 ನಂಬರ್ ಬರ್ತೀವಿ ನಾವು. ಇನ್ನು 95% ಆಫ್ ಇಂಡಿಯಾಸ್ ಟ್ರೇಡ್ ಬೈ ವಾಲ್ಯೂಮ್ ಗಾತ್ರದಲ್ಲಿ ನೋಡಿದಾಗ ಸುಮಾರು 95% ನಮ್ಮ ಸರಕೆಲ್ಲ ಸಮುದ್ರದ ಮುಖಾಂತರ ಹೋಗುತ್ತೆ. 70% ಬೈ ವ್ಯಾಲ್ಯೂ, 70% ದುಡ್ಡಿನ ಮೊತ್ತದ. ಓಕೆ, ಒಂದು 100 ರೂಪಾಯಿ ನಮ್ಮ ದೇಶದ ನಾವು ಬೇರೆ ದೇಶಕ್ಕೆ ಕಳಿಸ್ತಾ ಇದೀವಿ ಮಾಲನ್ನ ಅಂತ ಅಂದ್ರೆ, ಸರಕನ್ನ ಅಂತ ಅಂದ್ರೆ, ಅದರಲ್ಲಿ ಸುಮಾರು 70 ರೂಪಾಯಿ ಮೌಲ್ಯ ಹೋಗೋದು ಇಲ್ಲಿ. ಸೊ ಅದ್ರ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೇಕು ಅಂತ ಅಂದ್ರೆ, ವರ್ಲ್ಡ್ ಬ್ಯಾಂಕ್ಸ್ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡುತ್ತೆ. ಕೇಳ್ತಾರೆ ಪ್ರಿಲಿಮ್ಸ್ ಅಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನೈಸೇಷನ್ ರಿಲೀಸಸ್ ವರ್ಲ್ಡ್ಸ್ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಹೇಳಿ, ವರ್ಲ್ಡ್ ಬ್ಯಾಂಕ್ ಅಂತ ಹೇಳೋದಕ್ಕೆ ನಮ್ಮ ಭಾರತ 22ನೇ ಸ್ಥಾನದಲ್ಲಿ ನಿಲ್ಲುತ್ತೆ ಅದಕ್ಕೆ. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿರಲಿ. ನಮ್ಮ ದೇಶದ 13 ಮತ್ತು 14 ಪೋರ್ಟ್ಗಳು ಅಂತಂದ್ರೆ ಗ್ಯಾಲಾಥಿಯಾ ಅಂತಾನು ಕೂಡ ಒಂದು ಮಾಡ್ತಾ ಇದ್ದಾರೆ, 14ನೇದು ಮೇಜರ್ ಪೋರ್ಟ್. ಒಂದು ಸ್ವಲ್ಪ ಮೇಜರ್ ಪೋರ್ಟ್ಗೂ ಮೈನರ್ ಪೋರ್ಟ್ಗೂ ಇರುವಂತ ವ್ಯತ್ಯಾಸ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಮೇಜರ್ ಪೋರ್ಟ್ ಅನ್ನ ನಾವು ನೋಡಿದಾಗ, ಮೇಜರ್ ಪೋರ್ಟ್ಸ್ ಆರ್ ಅಡ್ಮಿನಿಸ್ಟರ್ಡ್ ಡೈರೆಕ್ಟ್ಲಿ ಬೈ ಸೆಂಟ್ರಲ್ ಗವರ್ಮೆಂಟ್. ನೇರವಾಗಿ ಸೆಂಟ್ರಲ್ ಗವರ್ಮೆಂಟ್ ಅದರ ಆಡಳಿತವನ್ನು ವಹಿಸುತ್ತೆ ಮೇಜರ್ ಪೋರ್ಟ್ಗಳದ್ದು, ಮುಖ್ಯ ಪೋರ್ಟ್ಗಳದ್ದು. ಆಮೇಲೆ ಅದು ಮೇಜರ್ ಪೋರ್ಟ್ ಅಥಾರಿಟೀಸ್ ಆಕ್ಟ್ 2021 ಪ್ರಕಾರ ಕೆಲಸ ನಡೆಯುತ್ತೆ ಅಲ್ಲಿ ಮೇಜರ್ ಪೋರ್ಟ್ ನಲ್ಲಿ ಏನೇ ನಡೆದ್ರು ಕೂಡ. ಇಲ್ಲಿ ಮೈನರ್ ಪೋರ್ಟ್ ಅಂತ ಬಂದ್ರೆ, ಇಲ್ಲಿ ಜ್ಯೂರಿಸ್ಡಿಕ್ಷನ್ ಆಫ್ ಸ್ಟೇಟ್ ಗವರ್ಮೆಂಟ್. ಮೈನರ್ ಪೋರ್ಟ್ಗಳ ನಿರ್ವಹಣೆಯನ್ನ ಆ ರಾಜ್ಯ ಸರ್ಕಾರಗಳು ಮಾಡ್ತಾ ಇರುತ್ತೆ. ಮತ್ತೆ ಇದರ ಆಡಳಿತ ಯಾವ್ದ್ರ ಅಡಿಯಲ್ಲಿ ನಡೆಯುತ್ತೆ ಅಂದ್ರೆ, ಇಂಡಿಯನ್ ಪೋರ್ಟ್ಸ್ ಆಕ್ಟ್ 1908 1908ರ ಕಾಯ್ದೆ ಅಡಿಯಲ್ಲಿ ನಡೆಯುತ್ತೆ ಅದರ ಕೆಲಸಗಳೆಲ್ಲ, ಮೇಲುಸ್ತುವಾರಿ ಎಲ್ಲ ಏನೇನು ಕೆಲಸಗಳು ನಡೀಬೇಕದು. ಇನ್ನು ಮೇಜರ್ ಪೋರ್ಟ್ಸ್ ಆರ್ ರನ್ ಬೈ ರೆಸ್ಪೆಕ್ಟಿವ್ ಪೋರ್ಟ್ ಅಥಾರಿಟೀಸ್ ಆನ್ ಲ್ಯಾಂಡ್ ಲಾರ್ಡ್ ಮಾಡೆಲ್. ಲ್ಯಾಂಡ್ ಲಾರ್ಡ್ ಮಾಡೆಲ್ ಅಲ್ಲಿ ನಡೆಯುತ್ತೆ ಅಲ್ಲಿ ಕೆಲಸ, ಭೂ ಒಡೆಯನ ಮಾದರಿಯಲ್ಲಿ. ಇಲ್ಲಿ ಅಂತ ಬಂದಾಗ, ಇಲ್ಲಿ ದ ಪೋರ್ಟ್ಸ್ ಕಮ್ ಅಂಡರ್ ಪರ್ವ್ಯೂ ಆಫ್ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ಸ್ ಅಂಡ್ ರೆಗ್ಯುಲೇಟೆಡ್ ಬೈ ಸ್ಟೇಟ್ ಡಿಪಾರ್ಟ್ಮೆಂಟ್ಸ್ ಆರ್ ದ ಸ್ಟೇಟ್ ಮ್ಯಾರಿಟೈಮ್ ಬೋರ್ಡ್ಸ್. ಇಲ್ಲಿ ಮರಿಟೈಮ್ ಬೋರ್ಡ್ಗಳ ಮಂಡಳಿಗಳ ನಿರ್ವಹಣೆಯಲ್ಲಿ ಕೆಲಸಗಳು ನಡೀತಾ ಹೋಗುತ್ತೆ. ಇನ್ನು ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಇನ್ ಮೇಜರ್ ಪೋರ್ಟ್ ಅಂತ ಬಂದ್ರೆ, ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಮಾಡಿಕೊಡ್ತಾರಲ್ಲ, ಅವಕಾಶಗಳನ್ನ ಮಾಡಿಕೊಡ್ತಾರೆ ಪ್ರೈವೇಟ್ ನವರಿಗೆ. ಅಸೆಟ್ ಈಸ್ ಹ್ಯಾಂಡೆಡ್ ಓವರ್ ಟು ಪೋರ್ಟ್ ಅಥಾರಿಟಿ ಆಫ್ಟರ್ ಕನ್ಸೆಷನ್ ಪೀರಿಯಡ್ ಎಕ್ಸ್ಪೈರಿ. ಓಕೆ, ಸೊ ಅವರಿಗೆ ಕೆಲವೊಂದು ಅವಕಾಶಗಳನ್ನ ಅಗ್ರಿಮೆಂಟ್ ಮುಖಾಂತರ ಮಾಡಿಕೊಡ್ಲಾಗತ್ತೆ ಅಲ್ಲಿ. ಅಲ್ಲೂ ಕೂಡ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ. ಮೈನರ್ ಪೋರ್ಟ್ ಅಲ್ಲೂ ಕೂಡ ಅಗ್ರಿಮೆಂಟ್ ಅಲ್ಲೂ ಕೂಡ ಮಾಡ್ಕೊಂಡಿರ್ತಾರೆ. ಮೇಜರ್ ಮತ್ತು ಮೈನರ್ ಎರಡು ಗೊತ್ತಿರಲಿ ವ್ಯತ್ಯಾಸ ನಿಮಗೆ. ಇನ್ನು ನಮ್ಮ ಭಾರತ ಸರ್ಕಾರ ಈ ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕ್ರಮಗಳನ್ನ ಕೈಗೊಂಡಿತ್ತು ಅಂತ ನೋಡಿದಾಗ, ಸಾಗರಮಾಲಾ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ವಿ. 2015ರಲ್ಲೇ ಲಾಂಚ್ ಮಾಡಿದ್ರು. ತುಂಬಾ ಚೆನ್ನಾಗಿ ನಡೀತಾ ಇದೆ ಕೂಡ ಅದು. ಹಾಗೇನೆ ನ್ಯಾಷನಲ್ ಲಾಜಿಸ್ಟಿಕ್ಸ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಸಾಗರ ಮಂಥನ್ ಅನ್ನುವಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ಲಭ್ಯ ಇದೆ. ಯಾವುದಕ್ಕೆ? ಓಕೆ, ಆನ್ಲೈನ್ ಆಗಿ ಮಾನಿಟರ್ ಮಾಡ್ಕೊಳ್ಳೋಕೆ. ಇನ್ನು ಸಾಗರ ಸೇತು ಅನ್ನುವಂತ ಒಂದು ಆಪ್ ಮಾಡಿದ್ದಾರೆ. ಯಾಕೆ? ಇದು ರಿಯಲ್ ಟೈಮ್ ಪೋರ್ಟ್ ಆಪರೇಷನ್ ಗಳನ್ನ ತಿಳಿಸ್ಕೊಡೋಕೆ, ಕಾರ್ಗೋ ಎಷ್ಟು ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಏನೇನಂತ ಹೇಳಿ. ಓಕೆ, ನೆಕ್ಸ್ಟ್ ಗಾಲತಿಯ ಪೋರ್ಟ್ ಅಂತ ಬರುತ್ತೆ. ಇದೆಲ್ಲಿ ಪೋರ್ಟ್ ಇದೆ, ಏನಿದೆ ಇದ್ರ ಬಗ್ಗೆ ಅಂತ ನೋಡಿದಾಗ, ಸೆಂಟ್ರಲ್ ಗವರ್ಮೆಂಟ್ ನೋಟಿಫೈಡ್ ಗಾಲ್ತಿಯಾ ಪೋರ್ಟ್ in exercise of powers conferred section 5. It is being developed as international container transshipment port, will be 14th major port of India. This port is in where? Near Andaman and Nicobar. ಅಲ್ಲಿದೆ ನೋಡಿ ಗಾಲ್ತಿಯಾ ಬೇ ಅಂತ ಇದೆ. ಸೊ ಅಲ್ಲಿ ಇದು ಆಗೋದಿದೆ ಹೊಸದಾಗಿ, ನೆನ್ಪಿಟ್ಕೊಡ್ರಿ. ವಧವಾನ್ ಪೋರ್ಟ್ ಈಸ್ ಇನ್ ಮಹಾರಾಷ್ಟ್ರ, ಗಾಲ್ತಿಯಾ ಪೋರ್ಟ್ ಈಸ್ ಇನ್ ನಿಯರ್ ಅಂಡಮಾನ್ ಅಂಡ್ ನಿಕೋಬಾರ್. ಓಕೆ,
ನೆನ್ಪಿಟ್ಕೊಳ್ರಿ ಅದನ್ನ. ತುಂಬಾ ಅದು ದಾರಿ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಅದ್ರದ್ದು ಗಾಲ್ತಿ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಅಂಡಮಾನ್ ನಿಕೋಬಾರ್ ಕೆಳಗಡೆ ಹಾಯ್ದುಕೊಂಡು ಈ ತರ ಹೋಗುತ್ತದೆ ಹಡಗಿನ ದಾರಿ. ತುಂಬಾ ಮುಖ್ಯವಾಗಿರುವಂತ ದಾರಿ ಅದು ಕೂಡ. ಕಾಣ್ಲಿಲ್ವಾ ನಿಮಗೆ? ಒಂದೇ ನಿಮಿಷ ಇನ್ನೊಂದ್ಸಾರಿ ತೋರಿಸ್ತೀನಿ ನೋಡಿ. ಈ ತರ ಹೋಗುತ್ತೆ ಅಲ್ವಾ? ಇವೆಲ್ಲ ಹಡಗಿನ ದಾರಿಗಳು. ಕೇಳ್ಬಹುದು, ನೆನ್ಪಿಟ್ಕೊಡ್ರಿ ಗಾಲ್ತಿಯ ಅಂತಂದ್ರೆ ಎಲ್ಲಿ ಬಂದಿತ್ತು ಅಂತ ಹೇಳಿ. ನೆಕ್ಸ್ಟ್ PM ಇ ಡ್ರೈವ್ ಸ್ಕೀಮ್ ಅಂತ ಇದೆ. ಏನಿಲ್ಲ, ಇದು ಹೈಬ್ರಿಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರ ಬಗ್ಗೆ ಇದೆ. ಯಾವ್ದ್ರ ಅಡಿಯಲ್ಲಿ ಕೆಲಸ ಆಗುತ್ತೆ? ಇದು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಅಡಿಯಲ್ಲಿ ಇದು ಕೆಲಸ ನಡೆಯುತ್ತೆ. ಸೊ ಇಷ್ಟು ಅಂಶ ನಿಮ್ ಗಮನದಲ್ಲಿ ಇರಲಿ. ಏನ್ ಜಾಸ್ತಿ ಮಾಹಿತಿ ಇಲ್ಲ ಇದರಲ್ಲಿ. ಸೊ ಈ ಡ್ರೈವ್ ನ ಗುರಿಗಳೇನು ಅಂತ ನೋಡಿದಾಗ ಅಫೋರ್ಡಬಲ್ ಅಂಡ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಕೊಡೋದು ಜನರಿಗೆ. ಓಕೆ, ರೆಡ್ಯೂಸಿಂಗ್ ಕಾಸ್ಟ್, ಖರ್ಚನ್ನ ಕಡಿಮೆ ಮಾಡಿಸೋದು. PM ಇ ಡ್ರೈವ್ ಅಂತ ಹೇಳಿ. ಅಂದ್ರೆ ಯಾರು ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೆ ಸರ್ಕಾರದಿಂದ ಅನುಕೂಲ ಮಾಡಿಕೊಡೋದು, ಸಬ್ಸಿಡಿಗಳನ್ನ ಕೊಡೋದು. ಅದ್ರ ಪ್ರಕಾರ ಇದೆ ಅದು ಇ ಡ್ರೈವ್ ಅಂತ ಹೇಳಿ. ನೆಕ್ಸ್ಟ್ ವಾಲಂಟ್ರಿ ವೆಹಿಕಲ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅಂತ ಬರುತ್ತೆ. ವಾಲಂಟ್ರಿ ಅಂತ ತಾವೇ ಸ್ವತಃ ಆಗಿ. ಇಲ್ಲಿ ವಾಲಂಟ್ರಿ ಇದ್ರ ಬಗ್ಗೆ ನೋಡಿದಾಗ ಕೆಲವೊಂದು ಪ್ರಶ್ನೆ ಬರ್ಬೋದು ನಿಮಗೆ. ಕಮರ್ಷಿಯಲ್ ವೆಹಿಕಲ್, ಪ್ರೈವೇಟ್ ವೆಹಿಕಲ್ ಇದ್ದಾಗ ಲೈಸೆನ್ಸ್ ಎಷ್ಟು ದಿನ ನಡೆಯುತ್ತೆ ಅದು ಕೇಳಬಹುದು. ನೋಡೋಣ. ನೋಡಿ, ಈ ಕಮರ್ಷಿಯಲ್ ವೆಹಿಕಲ್ಸ್ ಅಂದ್ರೆ ಒಂದು ಬಸ್ ಇದೆ ನಿಮ್ದು ಪ್ರೈವೇಟ್, ನೀವು ಅದನ್ನ ಏನ್ ಮಾಡ್ತಾ ಇದೀರಿ, ಸಾರಿಗೆಗೋಸ್ಕರ ಬಳಸ್ತಾ ಇದೀರಿ, ದಿನ ಅದನ್ನ ಬಿಸಿನೆಸ್ ರೀತಿ ಕೆಲಸಕ್ಕೆ ಯೂಸ್ ಮಾಡ್ತಾ ಇದೀರಿ, ಕಮರ್ಷಿಯಲ್ ವಾಣಿಜ್ಯ ಉದ್ದೇಶಗಳಿಗೆ ಅಂತ ಬಂದಾಗ registration of vehicles is linked to the validity of the fitness certificate. These commercial vehicles undergo fitness test every 2 years. ಪ್ರತಿ 2 ವರ್ಷಕ್ಕೊಮ್ಮೆ ಫಿಟ್ನೆಸ್ ಟೆಸ್ಟ್ ಹೋಗಬೇಕು ಇವು ಪ್ರೈವೇಟ್ ಕಮರ್ಷಿಯಲ್ ವೆಹಿಕಲ್ಸ್. ಫಾರ್ ಫಸ್ಟ್ 8 years and annually thereafter. ಫಸ್ಟ್ 8 ವರ್ಷ, 2 ವರ್ಷಕ್ಕೊಂದ್ಸಾರಿ ಚೆಕಿಂಗ್ ಆಗ್ಬೇಕಂದ್ರೆ 4 ಸಾರಿ 8 ವರ್ಷದಲ್ಲಿ. ಅದಾದ್ಮೇಲೆ ಪ್ರತಿ ವರ್ಷ ಚೆಕಿಂಗ್ ಇದ್ದದ್ದು ಆಗ್ತಾ ಹೋಗ್ಬೇಕು. ಸರಿನಾ? ಸೊ ಇನ್ನು ಪ್ರೈವೇಟ್ ವೆಹಿಕಲ್ಸ್ ಅಂತ ಬಂದಾಗ ಫಸ್ಟ್ ರಿಜಿಸ್ಟ್ರೇಷನ್ 15 ವರ್ಷದವರೆಗೂ ವ್ಯಾಲಿಡ್ ಇರುತ್ತೆ. 15 ವರ್ಷದವರೆಗೂ ಏನ್ ಪ್ರತಿ ವರ್ಷ ಚೆಕ್ ಮಾಡಿಸ್ಬೇಕಂತ ಏನ್ ರೂಲ್ಸ್ ಇಲ್ಲ. ಬಟ್ ಆಫ್ಟರ್ 15 ಇಯರ್ಸ್ ಮತ್ತೊಂದ್ಸಾರಿ ವ್ಯಾಲಿಡಿಟಿ ಚೆಕ್ ಮಾಡಿಸ್ಕೊಳ್ಬೇಕು. 5 ವರ್ಷ ನಡೆಯುತ್ತೆ. ಅದರ ನಂತರ ಟೋಟಲ್ 20 ವರ್ಷ ಯಾವುದು ಪ್ರೈವೇಟ್ ವೆಹಿಕಲ್ ಇದ್ರೆ. ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಫಿನಾನ್ಸ್ ನೆಟ್ವರ್ಕ್ ಅಂತ ಇದೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳಿದೆ. ಯಾಕೆ ಇದು ಸುದ್ದಿಯಲ್ಲಿತ್ತು ಅಂತಂದ್ರೆ ಇಂಡಿಯಾ ಜಾಯಿನ್ಡ್ US ಲೆಡ್ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಫಿನಾನ್ಸ್ ನೆಟ್ವರ್ಕ್. ಅಮೆರಿಕದವ್ರದ್ದು ಒಂದು ಗ್ರೂಪ್ ಇದೆ, ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಫಿನಾನ್ಸ್ ನೆಟ್ವರ್ಕ್ ಅಂತ ಹೇಳಿ. ಅಲ್ಲಿ ಭಾರತನೂ ಕೂಡ ಇತ್ತೀಚೆಗೆ ಸೇರ್ಕೊಂಡಿದೆ. ಇದು 2022ರಲ್ಲಿ ಆರಂಭ ಆಗಿತ್ತು. ಏನಿದ್ರ ಅನುಕೂಲ, ಏನಿದೆ ಅದು ಅಂತ ನೋಡಿದಾಗ ಇದು ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್. ಇದೊಂದು ಇಲ್ಲಿ ಕ್ರಿಟಿಕಲ್ ಫಂಡ್ಗಳನ್ನ ಏನ್ ಮಾಡ್ತಾರೆ, ಕ್ರಿಟಿಕಲ್ ಮಿನರಲ್ಗಳನ್ನ ಫಿನಾನ್ಸ್ ಮಾಡ್ತಾರೆ ಅವ್ರು. ಅಂದ್ರೆ ಖರ್ಚು ವೆಚ್ಚ ಮೇಂಟೈನ್ ಮಾಡೋದು, ಜಗತ್ತಿನ ತುಂಬಾ ಹೇಗೆ ಎಲ್ಲಿ ಸಿಗುತ್ತೆ ಜಾಸ್ತಿ, ಯಾವ ತರ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇರುತ್ತೆ. ಹಾಗಾದ್ರೆ ಕ್ರಿಟಿಕಲ್ ನೋಡಿ, ಅದೆಲ್ಲ ನಮ್ಗೆ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ. ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಏನು? UPSC ಅದನ್ನ ಕೇಳುತ್ತೆ. ವಾಟ್ ಆರ್ ಕ್ರಿಟಿಕಲ್ ಮಿನರಲ್ಸ್? ಫಸ್ಟ್ ಥಿಂಗ್, ದೀಸ್ ಮಿನರಲ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎಸೆನ್ಷಿಯಲ್ ಮಾಡರ್ನ್ ಡೇ ಟೆಕ್ನಾಲಜಿ ಅಟ್ ರಿಸ್ಕ್ ಆಫ್ ಸಪ್ಲೈ ಚೈನ್ ಡಿಸ್ರಪ್ಷನ್ಸ್. ನೋಡಿ, ಇವು ನಮ್ಮ ಆಧುನಿಕ ತಂತ್ರಜ್ಞಾನಗಳ ವಸ್ತುಗಳಿವೆ ಅಲ್ಲ, ಅವುಗಳನ್ನ ತಯಾರು ಮಾಡೋಕೆ ಬಳಸ್ತಾರೆ. ಉದಾಹರಣೆಗೆ ಯಾವ್ಯಾವ್ದಿದೆ? ಲಿಥಿಯಂ, ಕೊಬಾಲ್ಟ್, ನಿಕ್ಕೆಲ್, ಕಾಪರ್, ರೇರ್ ಅರ್ತ್ ಎಲಿಮೆಂಟ್ಸ್. ಹೀಗೆ ಸುಮಾರು ಒಂದು 30 ಲಿಸ್ಟೇ ಇದೆ ನಮ್ಮ ಭಾರತದಲ್ಲಿ. ಎಲ್ಲದರ ಹೆಸರು ನೆನ್ಪಿಟ್ಕೊಳ್ಬೇಡಿ, ಒಂದ್ಸಾರಿ ಓದಿ ಬಿಟ್ಕೊಳ್ರಿ. ಪ್ರಿಲಿಮ್ಸ್ ಅಲ್ಲಿ ಏನಾದ್ರು ಕೇಳಿದ್ರೆ ಆಲ್ ದ ಅಬೌವ್ ಅಂತ ಹಾಕ್ಬಿಡ್ರಿ, ನಡೆಯುತ್ತೆ ಮ್ಯಾಕ್ಸಿಮಮ್. ಇಂತಹ ಸಂದರ್ಭಗಳು, ಇಂತಹ ಪ್ರಶ್ನೆಗಳು ಜಾಸ್ತಿ ಈಸಿಯಾಗಿ ಕೇಳಿರ್ತಾರೆ ಅವ್ರು UPSC ನವರು. ತುಂಬಾ ಟ್ರಿಕ್ಕಿ ಇದೆ UPSC, ಗಮನದಲ್ಲಿ ಇಟ್ಕೊಳ್ರಿ. UPSC ಏನಿದೆ ತುಂಬಾ ಟ್ರಿಕ್ಕಿ ಇದೆ, ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ ಅವರು. ಓಕೆ, ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಏನು? ಈ ಟೆಕ್ನಾಲಜಿಕಲ್ ವಸ್ತುಗಳಿಗೋಸ್ಕರ ಬಳಸ್ತೀವಿ ನಾವು ಅದನ್ನ. ಯಾಕೆ? ಕಮ್ಯುನಿಕೇಶನ್ ಯೂಸ್ ಆಗುತ್ತೆ ಅದು. ಎಲೆಕ್ಟ್ರಾನಿಕ್ ವೆಹಿಕಲ್ಗಳಲ್ಲಿ ಯೂಸ್ ಮಾಡ್ತಾರೆ, ಎನರ್ಜಿ ಸೋಲಾರ್ ಪ್ಯಾನೆಲ್ಗಳಲ್ಲಿ ಯೂಸ್ ಮಾಡ್ತಾರೆ, ಟರ್ಬೈನ್ಗಳಲ್ಲಿ ಯೂಸ್ ಮಾಡ್ತಾರೆ, ಸೆಮಿ ಕಂಡಕ್ಟರ್ಗಳಲ್ಲಿ ಬಳಸ್ತಾರೆ. ನೋಡಿ, ಕೇಳ್ತಾರೆ ನಿಮ್ಮನ್ನು ಪ್ರಿಲಿಮ್ಸ್ ಅಲ್ಲಿ. ದ ಕ್ರಿಟಿಕಲ್ ಮಿನರಲ್ಸ್ ಆರ್ ಯೂಸ್ಡ್ ಇನ್ ದ ಫಾಲೋವಿಂಗ್ ಆಲ್ ದ ಅಬೌವ್. ಅಷ್ಟೇ, ಮತ್ತೇನಿಲ್ಲ ಉತ್ತರ. ಕರೆಕ್ಟ್ ಇರುತ್ತದೆ, ಹಾಕಿ ನೋಡಿ ಬೇಕಾದ್ರೆ. ನೆಕ್ಸ್ಟ್, ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2022 ಅಂತ ಓದ್ಕೊಳ್ಬೇಕು ನೀವು. ಶಂಕರ IS ಬುಕ್ ಅಲ್ಲಿ ಇರುತ್ತೆ, ಅದನ್ನ ಓದ್ಕೊಳ್ರಿ. ಸಮುದ್ರಯಾನ ಪ್ರಾಜೆಕ್ಟ್ ಬಗ್ಗೆ ಒಂದ್ ಸ್ವಲ್ಪ ಓದ್ಕೊಳ್ರಿ.
ಅರ್ಬನ್ ಮೈನಿಂಗ್ ಅನ್ನೋದು ಒಂದು ಟರ್ಮ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದು. ಅರ್ಬನ್ ಮೈನಿಂಗ್ ಅಂತ ಅಂದ್ರೆ ಏನು? ಇಟ್ ಈಸ್ ಐಡಿಯಾ ಆಫ್ ಎಕ್ಸ್ಟ್ರಾಕ್ಟಿಂಗ್ ವ್ಯಾಲ್ಯೂಯೇಬಲ್ ಮೆಟೀರಿಯಲ್ಸ್ ಫ್ರಮ್ ವೇಸ್ಟ್, ಮಚ್ ಆಫ್ ವಿಚ್ ವುಡ್ ಅದರ್ವೈಸ್ ಗೋ ಟು ಲ್ಯಾಂಡ್ ಫಿಲ್ ಆರ್ ಇನ್ಸಿನರೇಷನ್. ದಿಸ್ ಇನ್ಕ್ಲೂಡ್ ಕಾಮನ್ ಮೆಟಲ್ಸ್, ಪ್ಲಾಸ್ಟಿಕ್ಸ್ ಆಸ್ ವೆಲ್. ನೋಡಿ, ಅರ್ಬನ್ ಮೈನಿಂಗ್ ಅಂತ ಅಂದ್ರೆ ಏನು? ವೇಸ್ಟ್ ನಿಂದ ಇಂಪಾರ್ಟೆಂಟ್ ಆಗಿರುವಂತ ವ್ಯಾಲ್ಯೂಯೇಬಲ್ ಮೆಟೀರಿಯಲ್ ನ ತಕ್ಕೊಳ್ಳೋದು. ಕೇಳ್ಬೋದು ಪ್ರಿಲಿಮ್ಸ್ ಅಲ್ಲಿ, ನೆನ್ಪಿಟ್ಕೊಳ್ರಿ, ಕೇಳ್ಬೋದು ಇದನ್ನ. ದೇ ಮೇ ಆಸ್ಕ್. ಸರಿನಾ? ಸೊ ನೆಕ್ಸ್ಟ್ ಅಂಶ ನಾವು ನೋಡೋಕ್ಕಿಂತ ಮುಂಚೆ ಒಂದ್ ನಿಮಿಷ. ಸೊ ನೆಕ್ಸ್ಟ್ ನಾವು ನೋಡ್ಬೇಕಂತ ಅಂದ್ರೆ ಇಲ್ಲಿ ಸ್ಟೀಲ್ ಸೆಕ್ಟರ್ ಬಗ್ಗೆ ಇದೆ. ಸ್ಟೀಲ್ ಸೆಕ್ಟರ್ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟೀಲ್. ಮನೆ ಕಟ್ಟೋಕ್ ಬಳಸ್ತೀವಿ, ಪ್ರತಿದಿನ ಒಂದಲ್ಲ ಒಂದು ರೂಪದಲ್ಲಿ ಸ್ಟೀಲ್ ನಮಗೆ ಬೇಕೇ ಬೇಕಾಗತ್ತೆ. ಹೇಗೆ ಶುಗರ್ ಬಗ್ಗೆ ಕೇಳಿದ್ರು, ಭಾರತ ಎಷ್ಟನೇ ನಂಬರ್ ಅಲ್ಲಿ ಇದೆ ಶುಗರ್ ಪ್ರೊಡಕ್ಷನ್ ಅಲ್ಲಿ, ಹಾಗೇನೆ ರೈಸ್ ಪ್ರೊಡಕ್ಷನ್ ಅಲ್ಲಿ ಎಷ್ಟನೇ ನಂಬರ್ ಇದೆ ಕೇಳಿದ್ರು. ಸೊ ಸ್ಟೀಲ್ ಬಗ್ಗೆನೂ ಕೂಡ ಗೊತ್ತಿರಲಿ. ನಮ್ಮ ದೇಶ ಜಗತ್ನಲ್ಲಿ ಬಂದ್ರೆ 5 ನಂಬರ್ ಇದೀವಿ ನಾವು. ಯಾವ್ದ್ರಲ್ಲಿ? ನಮ್ಮ ಹತ್ರ ಐರನ್ ಸ್ಟೀಲ್ ಇರೋ ಕಂಟೆಂಟ್ ರಿಸರ್ವ್ಸ್, ನಮ್ಮ ಬಳಿ ಇರುವಂತ ಸಂಗ್ರಹ ಎಷ್ಟಿದೆ ನಮ್ಮ ಭೂಮಿಯಲ್ಲಿ, ಭಾರತದ ಭೂಮಿಯಲ್ಲಿ ಅಂದ್ರೆ ಜಗತ್ನಲ್ಲಿ 5ನೇ ಸ್ಥಾನದಲ್ಲಿ ಹೇಳ್ತೀವಿ. ಇನ್ನು ಪ್ರೊಡಕ್ಷನ್ ಆಗುತ್ತಲ್ಲ ಸ್ಟೀಲ್, ಎಷ್ಟನೇ ನಂಬರ್ ಅಲ್ಲಿ ಇದೀವಿ ಅಂದ್ರೆ ಸೆಕೆಂಡ್ ನಂಬರ್, ಫಸ್ಟ್ ಚೀನಾ ಇದೆ. ಕನ್ಸ್ಯೂಮರ್ ನಲ್ಲಿ ಬಂದ್ರೆ ಬಳಕೆದಾರರಲ್ಲಿ ಥರ್ಡ್ ನಂಬರ್ ಅಲ್ಲಿ ಇದೀವಿ. ಅರ್ಥ ಆಯ್ತಾ? ಸೊ ರಿಸರ್ವ್ಸ್ 5th, ಪ್ರೊಡ್ಯೂಸರ್ 2, ಕನ್ಸ್ಯೂಮರ್ 3. ದೀಸ್ ಆರ್ ದ ಸ್ಟೀಲ್ ಫ್ಯಾಕ್ಟ್ಸ್. ಸೊ ಕನ್ಸ್ಯೂಮರ್ ಅಲ್ಲಿ ಥರ್ಡ್ ಯಾಕಿದೀವಿ? ಫಸ್ಟ್ ಚೀನಾ ಇದೆ, ಸೆಕೆಂಡ್ ಅಮೆರಿಕ, ಥರ್ಡ್ ನಾವಿದೀವಿ. ಅಮೆರಿಕದವ್ರು ನೋಡಿ ಜನಸಂಖ್ಯೆ ಕಡಿಮೆ, ಹೌದು, ಬರೀ 35-36 ಕೋಟಿ ಜನಸಂಖ್ಯೆ, ಬಟ್ ಕನ್ಸ್ಯೂಮರ್ ಅಲ್ಲಿ ಜಾಸ್ತಿ ಇರ್ತಾರೆ ಅವರು. ಓಕೆ. ಸ್ಟೀಲ್ ಈಸ್ ಅನ್ ಅಲಾಯ್ ಆಫ್ ಐರನ್ ಅಂಡ್ ಕಾರ್ಬನ್. ಸ್ಟೀಲ್ ಅಂದ್ರೆ ಏನದು? ಕಾರ್ಬನ್ ಮತ್ತು ಐರನ್ ನ ಅಲಾಯ್. ಅಲಾಯ್ ಅಂದ್ರೆ ಏನು? ಕನ್ನಡದಲ್ಲಿ ಕಮೆಂಟ್ ಮಾಡಿ ನೋಡೋಣ, ಕನ್ನಡ ವಿದ್ಯಾರ್ಥಿಗಳು. ನೆಕ್ಸ್ಟ್ ಸ್ಟೀಲ್ ಬಗ್ಗೆ ನನಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಂಶ ಏನು ಕಂಡು ಬಂದಿಲ್ಲ. ಸ್ಟೀಲ್ ಇಂಡಸ್ಟ್ರೀಸ್ ಎಲ್ಲೆಲ್ಲಿದೆ ಕೇಳಬಹುದು, ಗೊತ್ತಿರಲಿ. ಕೆಳಗಡೆ ಕೊಡ್ತಾರೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಮೇಜರ್ ಸ್ಟೀಲ್ ಇಂಡಸ್ಟ್ರಿಯಲ್ ಏರಿಯಾ ಇನ್ ಇಂಡಿಯಾ ಅಂತ ಹೇಳಿ. ಬೊಕಾರೋ, ದುರ್ಗಾಪುರ, ಜಮ್ಶೆಡ್ಪುರ, ಬರನ್ಪುರ, ಭಿಲಾಯ್, ಆಮೇಲೆ ರೂರ್ಕೆಲಾ, ಗೋಪಾಲ್ಪುರ್, ವಿಶಾಖಪಟ್ನಂ, ವಿಜಯನಗರ್, ಭದ್ರಾವತಿ, ಸೇಲಂ, ನ್ಯೂ ಮಂಗಳೂರು, ರತ್ನಗಿರಿ. ಸುಮಾರು ಒಂದು 2, 4, ಒಂದು 6, 8, 12, 15 ಇಂಪಾರ್ಟೆಂಟ್ ಪ್ಲೇಸಸ್ ಇದೆ ಸ್ಟೀಲ್ ಬಗ್ಗೆ. ನೆನ್ಪಿಟ್ಕೊಡ್ರಿ ದಯವಿಟ್ಟು, ಬೇಕಾಗತ್ತೆ. ಮ್ಯಾಪ್ ಮುಖಾಂತರ ನೆನ್ಪಿಟ್ಕೊಡ್ರಿ, ಲಿಸ್ಟ್ ಬರ್ಕೊಳ್ಬೇಡ್ರಿ. ಯಾವತ್ತು ಇಂಥ ಪಾಯಿಂಟ್ಸ್ ಬಂದಾಗ ಯಾವತ್ತು ನೀವು ಲಿಸ್ಟ್ ಬರ್ಕೊಳ್ಬಾರ್ದು, ಮ್ಯಾಪ್ ತೆಕ್ಕೊಂಡೆ ನೆನ್ಪಿಟ್ಕೊಳ್ಬೇಕು, ಅಂದ್ರೆ ನೆನಪುಳಿಯುತ್ತೆ. ಸರಿ. ನೆಕ್ಸ್ಟ್ ಇಂಡಿಯನ್ ಡೈರಿ ಕೋಆಪರೇಟಿವ್ ಸೆಕ್ಟರ್. ಡೈರಿಯಲ್ಲಿ ಬಂದ್ರೆ ಇಂಡಿಯಾ ಈಸ್ ಇನ್ ಫಸ್ಟ್ ನಂಬರ್. ಜಗತ್ತಿನಲ್ಲಿ ಅತಿ ಹೆಚ್ಚು ಮಿಲ್ಕ್ ನಾವೇ ಉತ್ಪಾದನೆ ಮಾಡ್ತೀವಿ, 25% ನಾವೇ ಉತ್ಪಾದನೆ ಮಾಡೋದು. ಅಂಡ್ 5% ಆಫ್ ಕಂಟ್ರೀಸ್ GDP ಕಮ್ಸ್ ಫ್ರಮ್ ಡೈರಿ ಸೆಕ್ಟರ್. ನೋಡಿ, ಡೈರಿಯಿಂದಾನೆ, ಈ ಡೈರಿ ಪಶು ಸಂಗೋಪನೆ ವಲಯದಿಂದ 5% GDP ಉತ್ಪಾದನೆ ಮಾಡ್ತೀವಿ ನಾವು. 8 ಕೋಟಿ ಜನರಿಗೆ ಜೀವನಾಧಾರ ಆಗಿದೆ, ಇದು ಲೈವ್ಲಿಹುಡ್ ಆಗಿದೆ. 70% ಪಾರ್ಟಿಸಿಪೇಷನ್ ಇನ್ ದ ಡೈರಿ ಸೆಕ್ಟರ್ ಇಸ್ ವಿಮೆನ್. ಮಹಿಳೆಯರು ಜಾಸ್ತಿ ಇದ್ದಾರೆ ಈ ಕ್ಷೇತ್ರದಲ್ಲಿ. ಓಕೆ. ಸೊ ಇದನ್ನ ನಾವು ವೈಟ್ ರೆವಲ್ಯೂಷನ್ ಅಂತ ಕರೆದಿದ್ವಿ, ನೆನಪಿರ್ಬೋದು ನಿಮಗೆಲ್ಲ. ಕ್ಷೀರ ಕ್ರಾಂತಿಯನ್ನ ಬಿಳಿ ಶ್ವೇತ ಕ್ರಾಂತಿ ಅಂತ ಕೂಡ ಕರಿತೀವಿ ಅಲ್ಲಿ. ಸೊ ಇದರಲ್ಲಿ ಸೆಲ್ಫ್ ರಿಲಯಂಟ್ ಆಗಿದೆ ನಮ್ಮ ಭಾರತ ಈಗಾಗಲೇ. ಡೈರಿ ಎಕ್ಸ್ಪೋರ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ವೈಟ್ ರೆವಲ್ಯೂಷನ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಹಸಿರು ಕ್ಷೀರ ಕ್ರಾಂತಿ, ಶ್ವೇತ ಕ್ರಾಂತಿ ಅಂತ ಅಂದ್ರೆ 1970ರಲ್ಲಿ ಆರಂಭ ಆಗಿತ್ತಿದು. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ನ ಅಡಿಯಲ್ಲಿ ಇದು ನಡೆದಿತ್ತು. ವರ್ಗೀಸ್ ಕುರಿಯನ್ ಅವ್ರನ್ನ ತುಂಬಾ ನೆನಪು ಮಾಡ್ಕೊಳ್ತೀವಿ ನಾವು ಇಂಥ ವಿಚಾರದಲ್ಲಿ. ಸೊ ಹಸಿರು ಕ್ರಾಂತಿಗೆ ಒಬ್ರು ಇದ್ರು ಪಿತಾಮಹ, ಯಾರು? ಕಮೆಂಟ್ ಮಾಡ್ರಿ. ಕ್ಷೀರ ಕ್ರಾಂತಿಗೆ ವರ್ಗೀಸ್ ಕುರಿಯನ್ ಅವರು. ಕ್ಷೀರ ಕ್ರಾಂತಿ, ಕ್ಷೀರ ಅಂದ್ರೆ ಹಾಲು ಅಲ್ವಾ. ಸೊ ನವೆಂಬರ್ 26ನ ನಾವು ನ್ಯಾಷನಲ್ ಮಿಲ್ಕ್ ಡೇ ಅಂತ ಆಚರಣೆ ಮಾಡ್ತೀವಿ ಅವರ ಹೆಸರಿನಲ್ಲಿ. ಸೊ ನವೆಂಬರ್ 26ನ ಇನ್ನೊಂದು ದಿನಾಚರಣೆನಾಗಿ ಈ ವರ್ಷ ಮಾಡಿದ್ದಾರೆ. ಏನದು ನೆನ್ಪಿಟ್ಕೊಡ್ರಿ ನೋಡೋಣ. ಈ ವರ್ಷ ಆಚರಣೆ ಮಾಡಿದ್ದೀವಿ, ಕಮೆಂಟ್ ಮಾಡ್ರಿ ಅದನ್ನು ಕೂಡ. ಸೊ ನಾನು ಕೇಳ್ತಾ ಇದ್ದೀನಿ, ಕಮೆಂಟ್ ಮಾಡ್ಬೇಕು ನೀವು. ನಾವು ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಬಂದು ನಿಮ್ಗೆ ಹೇಳ್ತಾ ಇದೀವಿ, ನೀವೆಲ್ಲರೂ ಕೂಡ ರ್ಯಾಂಕ್ ಬರಬೇಕು ಅಂತ. ಮತ್ತೆ ನಾವು ಕೇಳಿದಾಗ ನಿಮ್ಮಿಂದ ಕಮೆಂಟ್ ಬರ್ಬೇಕಲ್ವ ನಮಗೂ ಕೂಡ. ಸ್ವಲ್ಪ ಕಮೆಂಟ್ ಮಾಡ್ರಿ. ನಾನು ಒಂದು 3-4 ಪ್ರಶ್ನೆ ಕೇಳಿದ್ದೀನಿ, ಕೆಲವೊಂದು ಕನ್ನಡ ಪದದ ಅರ್ಥ ಕೇಳಿದ್ದೀನಿ, ಕೆಲವೊಂದು ಉತ್ತರ ಕೇಳಿದ್ದೀನಿ. ಅವುಗಳಿಗೆ ದಯವಿಟ್ಟು ಕೂಡ ಕಮೆಂಟ್ ಮಾಡ್ಬೇಕು ನೀವು. ನೆಕ್ಸ್ಟ್, ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಇದೆ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್. ಏನಂತ ಅಷ್ಟು ಇಂಪಾರ್ಟೆಂಟ್ ಅನ್ಸಿಲ್ಲ ನನಗೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಿರ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ರಿ. ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ನಾವು ಹೋಗ್ತಾ ಇದೀವಿ ಈಗ. ಫಿನಾನ್ಸಿಯಲೈಸೇಷನ್ ಅನ್ನುವಂತ ಒಂದು ಟರ್ಮ್ ಬರುತ್ತೆ. ಏನ್ ಸರ್ ಫಿನಾನ್ಸಿಯಲೈಸೇಷನ್ ಅಂತ ಅಂದ್ರೆ? ನೋಡಿ, ಜನ ಅನ್ನೋದಕ್ಕಿಂತ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ
ಅಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕು. ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ಅಲ್ಲಿ ಕೆಲಸ ನಡಿಬೇಕು. ಕೆಲಸ ನಡಿಬೇಕು ಅಥವಾ ಅಲ್ಲಿ ಜನ ಶ್ರೀಮಂತರಾಗ್ತಾನೆ ಇರಬೇಕು. ಜನ ಶ್ರೀಮಂತರಾಗೋಕೆ ಎರಡು ಮಾರ್ಗ ಇದೆ. ಒಂದು, ದುಡಿದು ಉತ್ಪಾದನೆಯನ್ನು ಹೆಚ್ಚು ಮಾಡಿ ಅಭಿವೃದ್ಧಿ ಆಗೋದು. ಇಲ್ಲ ತಮ್ಮ ದುಡ್ಡನ್ನ ಶೇರ್ ಮಾರ್ಕೆಟ್ ನಲ್ಲಿ ಹಾಕಿ ಬೆಳವಣಿಗೆಯನ್ನು ಮಾಡೋದು. ಓಕೆ, ಎರಡು ಕೂಡ ನಡೆಯುತ್ತೆ. ಇತ್ತೀಚೆಗೆ ಏನಾಗ್ತಾ ಇದೆ, ಫಿನಾನ್ಸಿಯಲೈಸೇಷನ್ ಆಗ್ತಾ ಇದೆ. ಫಿನಾನ್ಸಿಯಲೈಸೇಷನ್ ಅಂತ ಅಂದ್ರೆ ಇಟ್ ಈಸ್ ಅ ಪ್ರೊಸೆಸ್ ವೇರ್ ಬೈ ಫಿನಾನ್ಷಿಯಲ್ ಮಾರ್ಕೆಟ್ಸ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಫಿನಾನ್ಷಿಯಲ್ ಎಲೈಟ್ಸ್ ಗೇನ್ ಗ್ರೇಟರ್ ಇನ್ಫ್ಲುಯೆನ್ಸ್ ಓವರ್ ಎಕನಾಮಿಕ್ ಪಾಲಿಸಿ ಅಂಡ್ ಎಕನಾಮಿಕ್ ಔಟ್ಕಮ್ಸ್. ಅಂದ್ರೆ ಇದೇನು ಆರ್ಥಿಕವಾಗಿ ಸರ್ಕಾರ ತರುವಂತ ರಚನೆಗಳ ಮೇಲೆ ಈ ಹಣಕಾಸಿನ ಮಾರುಕಟ್ಟೆ, ಹಣಕಾಸಿನ ಸಂಸ್ಥೆಗಳು, ಹಣಕಾಸಿನಲ್ಲಿ ಈಗಾಗಲೇ ಪ್ರಬಲರಾಗಿರೋರು ಬೆನಿಫಿಟ್ ಅನ್ನ ಪಡಿತಾ ಇರ್ತಾರೆ. ಹೇಗೆ ನೋಡೋಣ ಯಾವ ತರ ಅಂತ. ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಟೆಕ್ನಾಲಜೀಸ್ ಗೇನ್ ಅನ್ಪ್ರೆಸಿಡೆಂಟೆಡ್ ಇನ್ಫ್ಲುಯೆನ್ಸ್ ಓವರ್ ಅವರ್ ಡೈಲಿ ಲೈಫ್. ನಮ್ಮ ಪ್ರತಿದಿನದ ಜೀವನದ ಮೇಲೆ ಇವರು ಹೆಚ್ಚಿನ ಪ್ರಭಾವ ಬೀರ್ತಾ ಇರ್ತಾರೆ. ಹೇಗೆ? ಮೂವಿಂಗ್ ಇನ್ವೆಸ್ಟ್ಮೆಂಟ್ಸ್ ಅವೇ ಫ್ರಮ್ ಟ್ರೆಡಿಷನಲ್ ಫಿಸಿಕಲ್ ಅಸೆಟ್ ಟುವರ್ಡ್ಸ್ ಫಿನಾನ್ಷಿಯಲ್ ಅಸೆಟ್ಸ್. ಅಂದ್ರೆ ನಾವು ರಿಯಲ್ ಎಸ್ಟೇಟ್ ಮೇಲೆ ಜನ ದುಡ್ಡು ಹಾಕ್ತಾ ಇದ್ರು, ಮೊದಲು ಗೋಲ್ಡ್ ಮೇಲೆ ದುಡ್ಡು ಹಾಕ್ತಾ ಇದ್ರು. ಈಗ ಅದನ್ನ ಬಿಟ್ಟು ಯಾವ್ದ್ರ ಮೇಲೆ ಹಾಕ್ತಾ ಇದಾರೆ? ಮ್ಯೂಚುವಲ್ ಫಂಡ್ ಮೇಲೆ ಹಾಕ್ತಾ ಇದ್ರಿ, ಹೌದಲ್ವಾ? ಸೊ ಈ ತರ ಆದಾಗ ಇದನ್ನ ಏನಂತ ಕರಿತೀವಿ ಇದನ್ನ ಫಿನಾನ್ಷಿಯಲೈಸೇಷನ್ ಅಂತ ಕರಿತೀವಿ ಇದನ್ನ. ಸೊ ಯಾಕೆ, ಏನ್ ಕಾರಣ ಏನಂತ ಅಂದ್ರೆ ಜನರ ಬಳಿ ಡಿಸ್ಪೋಸಬಲ್ ಇನ್ಕಮ್ ಜಾಸ್ತಿ ಆಗ್ತಾ ಇದೆ, ಹಣ ಜಾಸ್ತಿ ಉಳಿತಾ ಇದೆ, ಅದೊಂದು ಕಾರಣ. ಆಮೇಲೆ ಇನ್ಫ್ಲೇಷನ್, ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಅದು ಬಂಗಾರ ಕೊಂಡ್ಕೊಳ್ಳೋದ್ರಿಂದ ಅಥವಾ ರಿಯಲ್ ಎಸ್ಟೇಟ್ ಕೊಂಡ್ಕೊಳ್ಳೋದ್ರಿಂದ ಅವ್ರಿಗೆ ತೃಪ್ತಿ ಆಗ್ತಾ ಇದೆ ಅಥವಾ ಅವ್ರ ಬಳಿ ಅಷ್ಟು ದುಡ್ಡಿಲ್ಲ. ಇನ್ನು ಸರ್ಕಾರನ ಕೂಡ ಏನ್ ಮಾಡ್ತಾ ಇದೆ, ಅನುಕೂಲ ಮಾಡಿಕೊಡ್ತಾ ಇದೆ ಈ ತರ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋರ್ಗೆ. ಹಾಗೇನೆ ಡಿಜಿಟೈಸೇಷನ್, ಫಿನಾನ್ಷಿಯಲ್ ಇನ್ಕ್ಲೂಷನ್, ಎಲ್ಲರೂ ಕೂಡ ಡಿಜಿಟಲೀಕರಣಕ್ಕೆ ಬರ್ತಾ ಇದಾರೆ. ಈಗ ಮೊಬೈಲ್ ಇಂದ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಏನ್ ಮಾಡಿಬಿಡ್ತಾರೆ, ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಹಾಕಿಬಿಡ್ತಾರೆ. ಸೊ ಈ ತರ ಎಲ್ಲ ಕೂಡ ನಡೀತಾ ಇದೆ. ಸೊ ಈ ಕಾರಣದಿಂದ ಏನಾಗ್ತಾ ಇದೆ, ಇದು ಫಿನಾನ್ಷಿಯಲೈಸೇಷನ್ ಆಗ್ತಾ ಇದೆ. ಬಟ್ ದಿಸ್ ಇಸ್ ನಾಟ್ ಗುಡ್ ಫಾರ್ ಅನ್ ಎಕನಾಮಿ. ಇದರಿಂದ ಒಳ್ಳೇದಲ್ಲ. ಸ್ಟಾಕ್ ಮಾರ್ಕೆಟ್ ಮೇಲೆ ಎಲ್ಲ ಡಿಪೆಂಡ್ ಆಗ್ಬಿಟ್ರೆ ಹೇಗಾಗುತ್ತೆ, ಜನ ಫೋಕಸ್ ಮಾಡೋದು ಕಡಿಮೆ ಮಾಡ್ತಾರೆ ಅಭಿವೃದ್ಧಿ ಕಡೆ. ಏನಾಗತ್ತೆ, ಆ ಜನರ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ಸ್ಟೆಡ್ ಆಫ್ ಪ್ರೊಡಕ್ಷನ್. ಅಂದ್ರೆ ಜನ ಉತ್ಪಾದನೆ ಕಡೆ ಫೋಕಸ್ ಮಾಡೋದಿಲ್ಲ. ಉತ್ಪಾದನೆ ಇಲ್ಲ ಅಂದ್ರೆ ಉದ್ಯೋಗಗಳು ಜಾಸ್ತಿ ಇರೋದಿಲ್ಲ. ಇದೆಲ್ಲ ಆನ್ಲೈನ್ ಅಲ್ಲಿ ನಡೀತಾ ಹೋಗ್ಬಿಟ್ರೆ ಉದ್ಯೋಗ ಇಲ್ಲ ಅಂದಾಗ ಜನ ಏನ್ ಮಾಡ್ತಾರೆ, ಸಾಲದಲ್ಲಿ ಬಿದ್ದು ಬಿಡ್ತಾರೆ ಎಲ್ಲರೂ ಕೂಡ. ಸೊ ದಿಸ್ ಇಸ್ ನಾಟ್ ಗುಡ್ ಥಿಂಗ್. ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ಪಾಲಿಸೀಸ್. ಓಕೆ, ಪ್ರೇಡೇಟರಿ ಲೆಂಡಿಂಗ್. ಹೆಚ್ಚಿನ ಸಾಲಗಾರರು ಏನ್ ಮಾಡ್ತಾರೆ, ದುಡ್ಡು ಕೊಡುವಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ದುಡ್ಡು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ, ಬಡ್ಡಿ ಜಾಸ್ತಿ ಹಾಕ್ತಾರೆ, ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಈ ರೀತಿ ಎಲ್ಲ ಸಮಸ್ಯೆಗಳನ್ನ ನಾವಿಲ್ಲಿ ಅನುಭವಿಸ್ಬೇಕಾಗತ್ತೆ. ಓಕೆ, ಸೊ ಡೆವಲಪಿಂಗ್ ಕಂಟ್ರೀಸ್ ಆಫನ್ ಫೇಸ್ ಡೆಲಿಬರೇಟ್ ಕ್ರೈಸಿಸ್ ವೆನ್ ಫಿನಾನ್ಷಿಯಲ್ ಮಾರ್ಕೆಟ್ ಇನೋವೇಷನ್ ಅಂಡ್ ಗ್ರೋತ್ ರನ್ ಹೆಡ್ ಆಫ್ ದ ಎಕನಾಮಿಕ್ ಗ್ರೋತ್. ಹಿಂದೊಂದ್ಸರಿ ಆಗಿತ್ತು 1997ರಲ್ಲಿ ಏಷ್ಯನ್ ಕ್ರೈಸಿಸ್ ಅಂತ ಕರಿತಾ ಇದ್ವಿ ಇದನ್ನ. ಇಂಡಿಯಾ ನೋಡ್ಸ್ ಟು ಹ್ಯಾವ್ ಅನ್ ಆರ್ಡರ್ಲಿ ಗ್ರಾಜುವಲ್ ಎವಲ್ಯೂಷನ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್. ಓಕೆ, ಸೊ ಭಾರತದಲ್ಲಿ ಈ ತರ ಆಗಬಾರ್ದು, ಇದು ಸಿಸ್ಟಮೆಟಿಕ್ ಆಗಿ ಆಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿನಾ? ಇನ್ನು ಅವರೇಜ್ ಹೌಸ್ ಹೋಲ್ಡ್ ಸ್ಪೆಂಡಿಂಗ್ ಆನ್ ಫುಡ್ ಫಾಲ್ಸ್ ಬಿಲೋ ಹಾಫ್ ಸಿನ್ಸ್ 1947. 1947 ನಂತರ ಫಸ್ಟ್ ಟೈಮ್ ತುಂಬಾ ಕಡಿಮೆ ಖರ್ಚನ್ನ ಜನ ಮಾಡ್ತಾ ಇದ್ದಾರೆ ಹೌಸ್ ಹೋಲ್ಡ್ ಬಳಕೆಗಳ ಮೇಲೆ. ಬಟ್ ಬೆಲೆ ತುಂಬಾ ಏರಿಕೆ ಆಗ್ತಾ ಇದೆ. ಪಾಪ ಜನ ಖರ್ಚು ಮಾಡೋದು ಆ ಕಾರಣಕ್ಕೆ ಕಡಿಮೆ ಮಾಡ್ತಾ ಇದ್ದಾರೆ. ಇರ್ಲಿ. ಭಾಸ್ಕರ್ ಇನಿಷಿಯೇಟಿವ್ ಫಾರ್ ಇಂಡಿಯಾ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. ಭಾಸ್ಕರ್ ಅಂತ ಒಂದು ಹೊಸ ಇನಿಷಿಯೇಟಿವ್ ಅನ್ನು ತಂದಿದ್ದಾರೆ ಗವರ್ಮೆಂಟ್ ನವರು. ಯಾವ್ದಕ್ಕೆ ತಂದಿದ್ದಾರೆ ಫಿಲಿಮ್ಸ್ ಅಲ್ಲಿ ಕೇಳಬಹುದು, ನೋಡೋಣ. ಭಾಸ್ಕರ್ ಇನಿಷಿಯೇಟಿವ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವರು ಸೆಂಟ್ರಲೈಸ್ಡ್ ಸ್ಟ್ರೀಮ್ಲೈನ್ ಕೊಲಾಬರೇಷನ್ ಅಮಾಂಗ್ ಕೀ ಸ್ಟೇಕ್ ಹೋಲ್ಡರ್ ವಿದಿನ್ ಎಂಟರ್ಪ್ರಿನಲ್ ಎಕೋಸಿಸ್ಟಮ್, ಸ್ಟಾರ್ಟ್ಅಪ್ ಎನ್ವೈರನ್ಮೆಂಟ್ಸ್ ಎಲ್ಲರೂ ಕೂಡ ಒಂದೇ ಕಡೆ ತರೋದು, ಮಾಹಿತಿಯನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ. ಏನು ಒಂದು ಸ್ಟಾರ್ಟ್ಅಪ್ ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ, ವಾಟ್ ಈಸ್ ದ ರೆಕಾಗ್ನಿಷನ್, ವಾಟ್ ಆರ್ ದ ಕಂಡೀಷನ್ಸ್ ಟು ಕನ್ಸಿಡರ್ ಆ ಕಂಪನಿ ಆಸ್ ಅ ಸ್ಟಾರ್ಟ್ಅಪ್. ಒಂದು ಕಂಪನಿಯನ್ನು ನಾವು ಸ್ಟಾರ್ಟ್ಅಪ್ ಅಂತ ಕರಿಬೇಕು ಅಂತ ಅಂದ್ರೆ ಏನಿರ್ಬೇಕು ಅದು? ಈಗ ಪಾಂಜನಾಯಸ್ ಅನ್ನುವಂತ ಒಂದು ಸಂಸ್ಥೆ ಇದೆ, ಇದು ಸ್ಟಾರ್ಟ್ಅಪ್? ನೋ, ಇಟ್ ಈಸ್ ನಾಟ್ ಅ ಸ್ಟಾರ್ಟ್ಅಪ್. ಯಾಕೆ? ಸರ್ಕಾರ ಕೆಲವೊಂದು ರೂಲ್ಸ್ ಮಾಡಿದೆ, ಕೇಳ್ತೀನಿ ನೋಡಿ. ಫಸ್ಟ್, ಅದು ಆರಂಭ ಆಗಿ 10 ವರ್ಷದ ಒಳಗಡೆ ಇರಬೇಕು. ನಂಬರ್ 1 ಕಂಡೀಷನ್. ಹೌದು, ನಾವು 10 ವರ್ಷದ ಒಳಗಡೆ ಇದೀವಿ. ನಂಬರ್ 2, ಇಟ್ ಶುಡ್ ಬಿ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಆರ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಪ್ರೈವೇಟ್ ಲಿಮಿಟೆಡ್ ಇರಬೇಕು ಅಥವಾ LLP ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಇರಬೇಕು. ಅವೆರಡೂ ಇಲ್ಲ ನಮ್ದೇನು. ಸೋಲ್ ಪ್ರಾಪ್ರೈಟರ್ಶಿಪ್ ಅಂತ ಬರುತ್ತೆ ನಮ್ದು. ಸೋಲ್ ಪ್ರಾಪ್ರೈಟರ್ಶಿಪ್ ಅಂದ್ರೆ ಓನರ್ ಒಬ್ಬರೇ ಇರ್ತಾರೆ, ಅದನ್ನ ಸೋಲ್ ಪ್ರಾಪ್ರೈಟರ್ಶಿಪ್ ಅಂತ ಕರಿತೀವಿ. ಸೊ ಅದು ನಮ್ದು ಇರೋದ್ರಿಂದ ನಮ್ದು ಸ್ಟಾರ್ಟ್ಅಪ್ ಅಲ್ಲ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದ್ರೆ ಅದನ್ನ ಸ್ಟಾರ್ಟ್ಅಪ್ ಅಂತ ಕರಿತೀವಿ. ಮತ್ತೆ ಟರ್ನ್ ಓವರ್ ಎಷ್ಟಿರ್ಬೇಕು ಆ ಒಂದು ಸಂಸ್ಥೆದು?
100 ಕೋಟಿಗಿಂತ ಕಡಿಮೆ ಇರಬೇಕು. 100 ಕೋಟಿಗಿಂತ ಜಾಸ್ತಿ ಇದ್ರೆ ಅದು ಸ್ಟಾರ್ಟ್ಅಪ್ ಅಂತ ಕರೆಯಲ್ಲ ಅದನ್ನ. ನೆನ್ಪಿಟ್ಕೊಳ್ಳಿ. 10 ವರ್ಷದ ಒಳಗಡೆ ಇರಬೇಕು ಆರಂಭ ಆಗಿ. ಪ್ರೈವೇಟ್ ಲಿಮಿಟೆಡ್ ಇರಬೇಕು ಅಥವಾ LLP ಇರಬೇಕು ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಇರಬೇಕು. ಮತ್ತೆ 100 ಕೋಟಿಗಿಂತ ಕಡಿಮೆ ಟರ್ನ್ ಓವರ್ ಇರಬೇಕು ಅದರದ್ದು. ಅದಕ್ಕಿಂತ ಜಾಸ್ತಿ ಇರಬಾರ್ದು. ಸೊ ಇಲ್ಲಿ ನಾವು ನೋಡಿದಾಗ ಅದಾಯ್ತು. ನೆಕ್ಸ್ಟ್ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಬರುತ್ತೆ. ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಅಂದ್ರೆ ಪ್ರಿಯಾರಿಟಿ ಆದ್ಯತೆಯ ಮೇರೆಗೆ ಇಂಪಾರ್ಟೆಂಟ್ ಕ್ಷೇತ್ರಗಳಿಗೆ ಸಾಲವನ್ನು ಕೊಡೋದು. ಈಗ ಏನ್ ಮಾಡ್ಬಿಡ್ತಾರೆ ಬ್ಯಾಂಕ್ನವರು ಕೆಲವೊಂದ್ ಸಾರಿ ತಮ್ಗೆ ಯಾರು ಬೇಕು ಅವ್ರು ಕೊಡೋದು, ಯಾರಿಗೆ ಬೇಡ ಅವ್ರು ಕೊಡಲ್ಲ, ಈ ತರ ಮಾಡ್ತಾರೆ. ಹಾಗಾಗಿ ಸರ್ಕಾರ ಅದಕ್ಕೊಂದು ರೂಲ್ಸ್ ಮಾಡಿದೆ. ಏನಂದ್ರೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ಗಂತ ಇಂತಿಷ್ಟು ಸಾಲ ಕೊಡ್ಲೇಬೇಕು, ಎಜುಕೇಶನ್ ಅಂತ ಇಂತಿಷ್ಟು ಸಾಲ ಕೊಡಬೇಕು, ಹೌಸಿಂಗ್ ಮನೆಗೋಸ್ಕರ ಇಂತಿಷ್ಟು ಸಾಲ ಕೊಡ್ಲೇಬೇಕಂತ ರೂಲ್ಸ್ ಮಾಡಿದೆ. ಅದಕ್ಕೋಸ್ಕರನೇ ಬ್ಯಾಂಕ್ನವ್ರು ನೋಡಿ ಎಲ್ರಿಗೂ ಕೊಡ್ತಿರ್ತಾರೆ ಸಾಲ, ಇಲ್ಲಾಂದ್ರೆ ಕೊಡಲ್ಲ ಅವ್ರು. ಯಾರಿಗೆ ಕೊಡ್ಬೇಕು ಅವ್ರು ಅಲ್ವಾ. ನೆಕ್ಸ್ಟ್ ನ್ಯಾಷನಲ್ ಬ್ಯಾಂಕ್ ಫಾರ್ ಫಿನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ NABFID ಅಂತ ಇದೆ. ಸೊ ಏನ್ ಅಷ್ಟೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲ ಇದರಲ್ಲಿ ಕೂಡ. ಒಂದು ಸರ್ಕಾರದ್ದು ಸೆಂಟ್ರಲ್ ಸ್ಟೇಟ್ ಆಕ್ಟ್ ನ ಅಡಿಯಲ್ಲಿ ನಾವು ನೋಡೋದಾದ್ರೆ PFI ಅಂತ ಅಂದ್ರೆ ಪಬ್ಲಿಕ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಕರಿಬೇಕು. ಸರ್ಕಾರಿ ಹಣಕಾಸಿನ ಸಂಸ್ಥೆ ಅಥವಾ ಸಾರ್ವಜನಿಕ ಹಣಕಾಸು ಸಂಸ್ಥೆ ಅಂತ ಕರಿಬೇಕು. ಅಂದ್ರೆ ಅಲ್ಲಿ ಸರ್ಕಾರ 50%, 51% ಹೂಡಿಕೆನ ಮಾಡಿರ್ಬೇಕು. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ಇಲ್ಲಿ ಏನ್ ಬರುತ್ತೆ, ಪರ್ಪೆಚುವಲ್ ಬಾಂಡ್ಸ್ ಅಂತ ಬರುತ್ತೆ. ಪರ್ಪೆಚುವಲ್ ಬಾಂಡ್ಸ್ ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು ಅವ್ರು ಏನಿದು ಅಂತ ಹೇಳಿ. ಇದು ಫಂಡ್ ರೇಸಿಂಗ್ ಇನ್ಸ್ಟ್ರೂಮೆಂಟ್ಸ್. ಅಂದ್ರೆ ಏನ್ ಮಾಡ್ತಾರೆ, ಫಂಡ್ ರೇಸಿಂಗ್, ಜನರ ಬಳಿ ಬಾಂಡ್ ಕೊಡೋದು, ದುಡ್ಡು ತಗೊಳ್ಳೋದು, ಫಂಡ್ ರೇಸ್ ಮಾಡೋದು. ಆಮೇಲೆ ಇದಕ್ಕೆ ಯಾವುದೇ ರೀತಿಯ ಮೆಚುರಿಟಿ ಡೇಟ್ ಇರಲ್ಲ. ಇಷ್ಟು ಡೇಟ್ಗೆ ಇದು ಎಂಡ್ ಆಗುತ್ತೆ ಅಂತ ಎಲ್ಲೂ ಇರಲ್ಲ ಇದನ್ನ. ಓಕೆ, ಇದು ಇಂಪಾರ್ಟೆಂಟ್. ಪೇ ದೇರ್ ಬಯರ್ಸ್ ಅ ಕೂಪನ್ ಆರ್ ಇಂಟ್ರೆಸ್ಟ್ ಅ ಫಿಕ್ಸ್ಡ್ ಪರ್ಪೆಚುಯಿಟಿ, ಗೆಟ್ ಪ್ರಿನ್ಸಿಪಲ್ ಬ್ಯಾಕ್ ಬೈ ಸೆಲ್ಲಿಂಗ್, obligatory only to pay interest. Bonds have an obligation to only pay to interest and are not required to repay the debt. ಯಾವತ್ತು ಕೂಡ ಇಲ್ಲಿ ಬಾಂಡ್ಗೆ ಇಷ್ಟು ವರ್ಷ ಆದ ನಂತರ ನಾವು ನಿಮಗೆ ವಾಪಸ್ ಕೊಂಡ್ಕೊಳ್ತೀವಿ ಅಂತ ರೂಲ್ಸ್ ಏನೂ ಇರೋದಿಲ್ಲ. ಏನ್ ಮಾಡ್ತಿರ್ತಾರೆ, ನಾನು ಒಂದೊಂದು ಐಡಿಯಾ ಹೇಳ್ಬಿಡ್ತೀನಿ ನಿಮಗೆ ಚಿಕ್ಕದಾಗಿ. ಇದೊಂದು ಬಾಂಡ್ ಅನ್ಕೊಳ್ಳಿ. ಈ ಬಾಂಡ್ ನ ಕೊಡೋದು ಒಬ್ರಿಗೆ, ನಾನೇ ಕೊಡ್ತಾ ಇದ್ದೀನಿ ಅನ್ಕೊಳ್ಳೋಣ. ಅವ್ನಿಗೆ ಹೇಳ್ತೀನಿ, ಈ ಬಾಂಡ್ ನೀನ್ ತಗೊಳಪ್ಪ, ನಾನು ಪ್ರತಿ ಇಂತಿಷ್ಟು ದಿನಕ್ಕೆ ನಿನಗೆ ಇಂಟ್ರೆಸ್ಟ್ ಕೊಡ್ತಾ ಹೋಗ್ತೀನಿ, ಬಡ್ಡಿ ಕೊಡ್ತಾ ಹೋಗ್ತೀನಿ, ನೀನ್ ಏನ್ ಮಾಡಿ ನನಗೆ ಸಾಲ ಕೊಡು. ಅವನು ವಾಪಸ್ ಮುಂದೆ ಬಂದು ನೀನು ಈ ಬಾಂಡ್ ಕೊಂಡ್ಕೊಳ್ಳೇಬೇಕು ಅಂತ ಏನ್ ರೂಲ್ಸ್ ಇರಲ್ಲ. ಓಕೆ. ಯಾವುದು ಈ ಪರ್ಪೆಚುವಲ್ ಬಾಂಡ್, ಅವ್ನು ಮತ್ತೊಬ್ರಿಗೆ ಮಾರ್ಬೋದು ಆ ಬಾಂಡ್ ಅನ್ನ ಹೋಗಿ, ನಾನು ಅವನಿಗೆ ಆಗ ಬಡ್ಡಿ ಕಟ್ತಾ ಹೋಗೋದು. ಈ ತರ ಇದ್ರೆ ಪರ್ಪೆಚುವಲ್ ಬಾಂಡ್ ಅಂತ ಕರಿತೀವಿ ಅದನ್ನ. ಈಗ ಸಾಮಾನ್ಯವಾಗಿ ಬಾಂಡ್ ಹೇಗಿರುತ್ತೆ ಗೊತ್ತಾ, ನಾನೊಂದು ಬಾಂಡ್ ಕೊಡ್ತೀನಿ ಒಬ್ಬನಿಗೆ, ಅವ್ನು ನನಗೆ ಇಂತಿಷ್ಟು ಲೋನ್ ಕೊಟ್ಟಿರ್ತಾನೆ, ಅದರಲ್ಲಿ ಡೇಟ್ ಬರ್ದಿರ್ತಾನೆ, ನಾನು ಇಷ್ಟು ತಿಂಗಳಾದ ನಂತರ ನನಗೆ ವಾಪಸ್ ನಿನ್ ಬಾಂಡ್ ನನಗೆ ಕೊಡು, ನಾನು ದುಡ್ಡು ನಿನಗೆ ಕೊಡ್ತೀನಿ ಅಂತ. ಪರ್ಪೆಚುವಲ್ ಬಾಂಡ್ ಅಲ್ಲಿ ಆ ತರ ರೂಲ್ಸ್ ಇರೋದಿಲ್ಲ. ಇಷ್ಟು ನಿಮಗೆ ಗಮನದಲ್ಲಿ ಇರಲಿ. ಕೇಳ್ಬೋದು ಈ ವರ್ಷ ಪ್ರಿಲಿಮ್ಸ್ ಅಲ್ಲಿ, ವಾಟ್ ಈಸ್ ಪರ್ಪೆಚುವಲ್ ಬಾಂಡ್ಸ್ ಅಂತ. ಸ್ವಲ್ಪ ಥಿಂಕ್ ಮಾಡಿ ಉತ್ತರ ಕೊಡಿ. ನೆಕ್ಸ್ಟ್ ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಬರುತ್ತೆ, ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದು. ಇಂಥ ಅಂಶಗಳನ್ನ ಕೇಳ್ತಾರೆ ಪ್ರಿಲಿಮ್ಸ್ ಅಲ್ಲಿ, ಗೊತ್ತಿರಲಿ. ನೀವು ಯಾವ್ದೋ ಸುಮ್ನೆ ಓದ್ತಾ ಹೋಗ್ತೀನಿ ಅಂದ್ರೆ ಆಗಲ್ಲ. UPSC has its own plan. UPSC is something different from other exams. Windfall tax ಅಂತ ಅಂದ್ರೆ it is a tax imposed by government on certain industries that experience significantly above average profit due to favorable economic conditions. ಕೆಲವೊಂದು ಕಂಪನಿಗಳು ಬಹಳಷ್ಟು ಲಾಭ ಮಾಡ್ಕೊಳ್ಳುತ್ತೆ, ಅಲ್ಲಿ ಟ್ಯಾಕ್ಸ್ ಹಾಕ್ತಾರಲ್ಲ, ಅದನ್ನ ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ರಿ, ಪ್ರಿಲಿಮ್ಸ್ ಅಲ್ಲಿ ಪಕ್ಕಾ ಕೇಳ್ತಾರೆ ಇದನ್ನ. ಫಿನಾನ್ಸಿಯಲೈಸೇಷನ್ ಅಂದ್ರೆ ಏನು, ವಿಂಡ್ ಫಾಲ್ ಟ್ಯಾಕ್ಸ್ ಅಂದ್ರೆ ಏನು, ಪರ್ಪೆಚುವಲ್ ಬಾಂಡ್ಸ್ ಅಂದ್ರೆ ಏನು, ಎಷ್ಟು ಚೆನ್ನಾಗಿರೋ ಟರ್ಮ್ಸ್ ಇದೆ ನೋಡಿ. ಕೇಳಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಖುಷಿ ಸಿಗ್ತಾ ಇದೆ ನಮಗೆ ಅಲ್ವಾ. ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ಇವುಗಳನ್ನೆಲ್ಲ. ನೆಕ್ಸ್ಟ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಇದೆ, ಇದ್ರ ಬಗ್ಗೆ ಜಾಸ್ತಿ ಏನು ಇಂಪಾರ್ಟೆಂಟ್ ಅನಿಸ್ಲಿಲ್ಲ ನಮಗೆ. ನೆಕ್ಸ್ಟ್ ಸ್ಪೀಶೀಸ್ ಬೋರ್ಡ್ ಅಂತ ಇದೆ, ಸಾರಿ ಸ್ಪೈಸಸ್ ಬೋರ್ಡ್ ಅಂತ ಇದೆ. ಈ ಸ್ಪೈಸಸ್ ಬೋರ್ಡ್ ಅಂತ ಅಂದ್ರೆ ಕೇಳ್ತಾರೆ, ಒಂದ್ಸಾರಿ ಕಾಫಿ ಬೋರ್ಡ್ ಬಗ್ಗೆ ಕೇಳಿದ್ರಿ ಹಿಂದೆ. ಇದು 1987ರಲ್ಲಿ ಆರಂಭ ಆಗಿದೆ ಸ್ಪೈಸಸ್ ಬೋರ್ಡ್. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದು ಬರುತ್ತೆ. ಆಟೋನಮಸ್ ಬಾಡಿ ಆಗಿ ಕೆಲಸ ಮಾಡ್ತಾ ಇದೆ. ಓಕೆ, ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದೆ. ಕಾರ್ಡಮಮ್ ಬಗ್ಗೆ ನೋಡಿದ್ರೆ, ಕಾರ್ಡಮಮ್ ಅಂದ್ರೆ ಏನು, ಕಮೆಂಟ್ ಮಾಡಿ ನೋಡೋಣ. ಕಾರ್ಡಮಮ್ ಅಂದ್ರೆ ಏನಂತ. ಇದು ಆಕ್ಚುಲಿ ಇಂಡಿಜಿನಸ್ ಎವರ್ಗ್ರೀನ್ ಫಾರೆಸ್ಟ್, ವೆಸ್ಟರ್ನ್ ಘಾಟ್, ಸೌತ್ ಇಂಡಿಯಾ, ನಮ್ಮ ದಕ್ಷಿಣ ಭಾರತದಲ್ಲಿ ಕಂಡು ಬರುವಂತದ್ದು. ಎವರ್ಗ್ರೀನ್ ಫಾರೆಸ್ಟ್ ನಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡು ಬರುತ್ತೆ. ಇಂಡಿಜಿನಸ್ ಆಗಿದೆ ಅಂದ್ರೆ ಇಲ್ಲಿ ಇದು ನಮ್ಮ ಭಾರತದ್ದು. ಇದಕ್ಕೆ ಏನೇನು ಬೇಕು, ಅಸಿಡಿಕ್ ಏರಿಯಾ ಬೇಕು, ಇದಕ್ಕೆ ಸ್ವಲ್ಪ ತಿಕ್ಕಿ ಶೇಡಿ ಏರಿಯಾ ಬೇಕು, 600ರಿಂದ 1,500 ಮೀಟರ್ ವರೆಗೂ ಎತ್ತರದಲ್ಲಿ ಇರಬೇಕು, ಸ್ವಲ್ಪ ಡ್ರೈನೇಜ್ ಚೆನ್ನಾಗಿರ್ಬೇಕು, ಇಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು. ಸಣ್ಣ ಕಾರ್ಡಮಮ್ ಬೆಳೆಯುತ್ತೆ ನಮ್ಮ ಸೈಡ್. ಕಾರ್ಡಮಮ್ ಅಂದ್ರೆ ಏನು, ಕಮೆಂಟ್ ಮಾಡಿ ನೋಡೋಣ ಯಾರು ಹೇಳ್ತೀರಿ.
ಅವ್ರಿಗೆ ನಾವು ಲೈಕ್ ಕೊಡ್ತೀವಿ ಪರ್ಸನಲ್ ಆಗಿ. ನಾನೇ ರಿಪ್ಲೈ ಮಾಡ್ತೀನಿ ನಿಮಗೆ. ನೆಕ್ಸ್ಟ್ ಲಾರ್ಜ್ ಕಾರ್ಡಮಮ್, ದೊಡ್ಡ ಕಾರ್ಡಮಮ್ ಎಲ್ಲಿ ಬೆಳೆಯುತ್ತೆ? ಹಿಮಾಲಯನ್ ರೀಜನ್ ಅಲ್ಲಿ ಬೆಳೆಯುತ್ತೆ. ಅದು ಅಲ್ಲಿ 6 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಬೇಕಾಗುತ್ತೆ. ನೆಕ್ಸ್ಟ್ ಡೆಲಿ ಡಿಗ್ರೇಷನ್ ಆನ್ ಸಿವಿಲ್ ಏವಿಯೇಷನ್ ಏನಂತ ಇಂಪಾರ್ಟೆಂಟ್ ಅನ್ಸಿಲ್ಲ ನನಗೆ. ಒಂದು ಆರ್ಗನೈಸೇಷನ್ ಇದೆ, ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂತ, ತುಂಬಾ ಇಂಪಾರ್ಟೆಂಟ್ ಇದು. 1944 ಆರಂಭ ಆಗಿತ್ತು. ಚಿಕಾಗೋ ಕನ್ವೆನ್ಷನ್ ಅಡಿಯಲ್ಲಿ ಆರಂಭ ಆಗಿತ್ತು. ಇದು ವಿಶ್ವಸಂಸ್ಥೆ ಒಂದು ಸ್ಪೆಷಲೈಸ್ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ. ಭಾರತ ಇದೆ ಸದಸ್ಯ ಇದೆ. ಇದು ಏನ್ ಮಾಡುತ್ತೆ? ಜಗತ್ತಿನ ಸಿವಿಲ್ ಏವಿಯೇಷನ್, ನಾಗರಿಕ ವಿಮಾನಯಾನವನ್ನ ನಿರ್ವಹಣೆ ಮಾಡುತ್ತೆ. ಓಕೆ, ಟೋಟಲ್ ಇಲ್ಲಿವರೆಗೂ ನಾವು ಎಕನಾಮಿ ಸೆಪ್ಟೆಂಬರ್ ತಿಂಗಳದ್ದು ಏನೇನಿದೆ ಅದನ್ನೆಲ್ಲ ಕವರ್ ಮಾಡಿದೀವಿ. ಸೊ ಮತ್ತೂ ಕೂಡ ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ನನಗೆ ನೀವು ಓಕೆ ಕೇಳಿ, ನಾನು ಉತ್ತರ ನಿಮಗೆ ಕೊಡ್ತಾ ಹೋಗ್ತೀನಿ. ಮತ್ತು ಒಂದು ಅಂಶ ತುಂಬಾ ನೀಟಾಗಿ ಸಿಸ್ಟಮೆಟಿಕ್ ಆಗಿ ಹೇಳ್ಕೊಡ್ತಾ ಇದ್ದೀವಿ. ಅವತ್ತಿಂದ ಅವತ್ತೇ ಮಾಡ್ಕೊಳ್ತಾ ಹೋಗ್ರಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಈ ಕ್ಲಾಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ನೀವು ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಾವು ನಿಮಗೆ ಕ್ಲಾಸ್ಗಳನ್ನ ಕಂಟೆಂಟ್ಗಳನ್ನ ಕೊಡ್ತಾ ಹೋಗ್ತೀವಿ. ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗೋದು ಪರ್ಫೆಕ್ಟ್ ಆಗೋದು. ಇವತ್ತಿಂದ ಇಷ್ಟೆಲ್ಲ ಕ್ಲಾಸ್ ಮಾಡಿದ್ದೀನಿ ನಾನು, ಸುಮಾರು 46 ನಿಮಿಷ ರೆಕಾರ್ಡಿಂಗ್ ಆಗಿದೆ ಈಗ. ಸೊ 46 ನಿಮಿಷದಿಂದ ಎಷ್ಟು ಪ್ರಶ್ನೆಗಳು ಬರೋದು ಗೊತ್ತಾ ಫಿಲಿಮ್ಸ್? ಒಂದು 3 ರಿಂದ 4 ತುಂಬಾ ಇಂಪಾರ್ಟೆಂಟ್ ಇದೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ 46 ನಿಮಿಷ ನೀವು ಕ್ಲಾಸ್ ಕೇಳಿದ್ರಿ, ಒಂದು 20 ನಿಮಿಷ ಓದ್ಕೊಳ್ಳಿ ಸಾಕು, 1 ಅವರ್ ಮುಗೀತು. ರೆಡಿ, 30 ಪೇಜಸ್ ರೆಡಿ ಅಲ್ವಾ? ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.